ಸ್ನಾನ ಮಾಡಿ ಅಂದ್ರೆ ವಿಡಿಯೋ ಆನ್ ಮಾಡಿ ಅಂತ ಅರ್ಥ. ಸ್ನಾನ ಮಾಡಿದ್ರೆ ವಿಡಿಯೋ ಆನ್ ಮಾಡಿ, ಸ್ನಾನ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ ವಿಡಿಯೋ ಆನ್ ಮಾಡಿ. ಏನು ಮಾಡಕ್ ಬರ ದೂರ ಇದೀರಿ ದೂರ ಇದೀರಿ, ಬಹಳ ದೂರ ಇದೀರಿ, ಸಿಗಲ್ಲ ಕೈಗೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂತ. ಓಕೆ, ಈ ಸ್ಕೂಲ್ ಆದ್ರೆ ಇದ್ರೆ ಬರ್ಲಿಲಿ ಅಂತ ಕರಿಬಹುದು, ಬಟ್ ದೂರ ಇದೀರಿ, 100 ಕಿಲೋಮೀಟರ್ ದೂರ ಇದೀರಿ, ಸಿಗಲ್ಲ, ಇರ್ಲಿ. ಓಕೆ, ಸ್ನಾನ ಮಾಡಿದ್ರೆ ಒಂದು ಆಟ ಕೊಡಿ. ಯಾದವ್ ನೋಡಿ ಯಾದವ್, ಓಕೆ, ಒಂದು ಆಟ ಕೊಡಿ. ಯಾರ ಸ್ನಾನ ಮಾಡಿದ್ರೆ ಆಟ ಕೊಡಿ. ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿದ್ರಿ, ಒಂದು ಆಟ ಕೊಡಿ. ಎಕ್ಸರ್ಸೈಸ್ ಮಾಡಿದ್ರೆ ಕೊಡಿ, ಇದನ್ನ ಕೊಡಕ್ ಹೋಗ್ಬೇಡಿ, ಮತ್ತೆ ಅದು ಬೇಜಾರ್ ಮಾಡ್ಕೊಳುತ್ತೆ ಹಾರ್ಟ್. ಏನಾಯ್ತು ಸುಳ್ಳು ಹೇಳಿ ಜೀವನ ಸಾಕ್ ಮಾಡಪ್ಪ, ಇಲ್ಲಿ ಸುಳ್ಳು ಹೇಳೋದಂತ ಹೇಳ್ಬಿಡುತ್ತೆ ಹಾರ್ಟ್. ಓಕೆ, ಯಾಕೆ ಸುಳ್ಳು ಹೇಳ್ತೀವಿ ಮರಯ್ಯ, ಅದು ಆತ್ಮ. ಆರ್ಟ್ ಏನು ಆತ್ಮ, ಅದು ಅದು ಕೊಡುವಾಗ ಅನ್ಸುತ್ತಂತೆ, ಯಾಕೆ ಹಂಗ್ ಸುಳ್ಳು ಹೇಳ್ತೀವಿ, ಇಲ್ಲ ಅಂತ ಹೇಳು, ನಾಳೆ ಮಾಡ್ತ ನಾನು ಹಂಗೆ. ಓಕೆ ಸರಿ. ಓಕೆ, ವಿಡಿಯೋ ಆನ್ ಮಾಡಿಕ್ ಆಗಿಲ್ಲ ಅಂದ್ರೆ ಗೊತ್ತು ನೀವು ಸ್ನಾನ ಮಾಡಿಲ್ಲ ಅಂತ, ಇಲ್ಲ ಅದು ತಿಕ್ಕಿಲ್ಲ ಅಂತ ಅನ್ಸುತ್ತೆ, ವಾಸನೆ ಬರುತ್ತಂತ ನೀವು ವಿಡಿಯೋ ಆಫ್ ಮಾಡಿರ್ತೀವಿ, ಹಂಗಾಗಿ ಗೊತ್ತಾಗುತ್ತೆ. ಓಕೆ, ಇಲ್ಲ ನಿಮ್ಗೆ ಹೇಳ್ತಾರೆ ಬೆಳಗ್ಗೆ ಎದ್ದ ಕೂಡಲೇ ಓಡಿರ್ತೀರಿ ವಾರ್ತೆ, ನಿಮ್ಮ ರಾಶಿಯವರಿಗೆ ಭವಿಷ್ಯ ಸರಿ ಇಲ್ಲ, ಯಾರಿಗೆ ಮಗ ತೋರಿಸ್ಬೇಡಿ ಅಂತ ಹಂಗಿರುತ್ತೆ ಮೋಸ್ಟ್ಲಿ. ಇವತ್ತು ನಿಮ್ಮ ರಾಶಿಯವ್ರ ಮಗ ತೋರ್ಸಕ್ ಹೋಗ್ಬೇಡಿ ಅಂತ ಟಿವಿ ನೋಡ್ಬಿಟ್ಟಿರ್ತೀರಿ, ಹಂಗೆ ಒಂದು ಮೋಸ್ಟ್ಲಿ ಹಂಗಿರ್ಬೇಕು, ಗೊತ್ತಿಲ್ಲ. ಓಕೆ, ಏನ್ ಇರ್ಲಿ, ಆಫ್ರೆಶ್ ರೆಡಿನಾ? ಇದೆಯಾ ಜೀವ? ಓಕೆ ಓಕೆ, ಇದೆ ರೆಡಿ. 1 2 3 Thank you, sir. Thank you, sir. ಲಕ್ಷ್ಮಿ ಒಬ್ಬಳು ಏನು ಉಸಿರೇ ಬಿಡ್ಲಿಲ್ಲ, ಆಮೇಲೆ 3 ಇದಾರೆ, ಅವ್ರಿಗೆ ಉಸಿರೇ ಬಿಡ್ಲಿಲ್ಲ. ಉಸಿರಿಗೇನು ಕಾಸು ತೊಗೊಳಲ್ಲ, ಫ್ರೀ ಚೇಸ್ ಅಂದ್ರೆ ಫ್ರೀ, ಇದೇನು ಕಾಸಿಲ್ಲ. ಹೌದಲ್ಲ, ಯಾರಿಗೆ ಗೊತ್ತು? ಈ ಲಕ್ಷ್ಮಿ ಅಂಬಳು ಚೇಸ್ ಸಂಬಳ ಇಲ್ಲ, ಬಿಡಿಸ ಚೇಸ್ ಅಂತಿದ್ದೀನ, ಕವಿತೆ ಹೇಳ್ತಾರೆ, ಅಜಯ್ ಹೇಳ್ತಾರೆ, ನಾನು ಬರೀ ಚೇಸ್ ಅಂತಿದ್ದೀನಿ, ಅದು ಮಾಡಕ್ ಕಲ್ಸದ್ ನನಗೆ ಅಂತ ಅಯ್ಯಮ್ಮ. ಹಂಗೆ ಈ ಅಮ್ಮ ಶಿಲ್ಪಾ ಜಾವ್ ಯಾವಾಗ್ಲೂ ಇದೇ ಹಿಂಗ್ ಮಾಡ್ತಾನೆ ಇರ್ತಾಳೆ, ಕುತ್ಕೊಂಡು ಹಿಂಗ್ ನೋಡಿ ಕಣ್ಣೆ ಹೋಗ್ಬಿಡ್ತಾವೆ ಅಮ್ಮ, ಯಾವಾಗ ಸುಸ್ತಾ ಇರ್ತಾಳೆ ಅಂತ ಹಿಂಗ್ ಮಾಡ್ತಾಳೆ. ಓಕೆ, ಅದು ಪಾಪ ಏನ್ ಮಾಡಕ್ ಕೆಲಸ ಇರೋದಂಗೆ ಐತೆ, ಹೌದಲ್ಲ? ಏನ್ ಯಾರಿ ಅಮ್ಮ, ಹೌದಲ್ಲ? ಸರಿ, ಸ್ನಾನ ಮಾಡಿಯಾ? ಮಾಡಿಲ್ಲ ಅದ ಮಾಡ್ಬೇಕು ಸರ್. ನೀರ್ ಮಕ್ಕಳು ಹೇಳ್ಕೊಂಡ್ಬಿಟ್ಟು ಅಡಿ ಹತ್ಬಿಟ್ಟಿದ್ವು, ಅವ್ನು ತೊಳಿದ್ನೆ, ಒಂದು ಉಚ್ಚೋಕೆ ಮುಡುತ್ತಾ ಅದನ್ನ ತೊಳಿದ್ನೆ, ಆಮೇಲೆ ಗಂಡೆ ಕೆಲ್ಸಕ್ಕೆ ಹೋದ್ನ ಅದನ್ನ ತೊಳಿದ್ನೆ, ಇದೆಲ್ಲ ಆಗಿ ಸರ್ ಲೇಟ್ ಆಗ್ಬಿಟ್ಟು ಸರ್. ನೆಕ್ಸ್ಟ್ ನಾನು ಏನ್ ಪ್ರಜ್ವಲ್ ಸ್ನಾನ ಮಾಡಿದೆಲ್ಲ? ಸರಿ, ಸೂಪರ್. ಸರಿ ಸರಿ ಸರಿ. ಅಜಯ್ ಸರ್ ಎಲ್ಲ ಫ್ರೆಶ್ ಆಗಿದ್ದಾರೆ, ಜನ ಬಾಗಿಲು ಹಾಕೊಂಡಿದ್ದಾರೆ, ಏನ್ ತಿರುಗಿಸ ಪಡಿಯನ್ನು ಹೇಳಿ. ಸರಿ, ಥ್ಯಾಂಕ್ ಯು ಸರ್. ಯಾರೆಲ್ಲ ಅಪ್ಲೋಡ್ ಚೇರ್ಸ್ ಮಾಡಿದ್ರಿ? ಎಲ್ರು ಇಲ್ಲೇ ಇದ್ದೀರಾ? ಎಲ್ರು ಇಲ್ಲೇ ಇದ್ರೆ ಎಲ್ರು ರೆಡಿ ಆಗಿದ್ರಿ, ಎಲ್ರು ರೆಡಿ ಮಾಡ್ಕೊಂಡು ಅಫ್ರೆಶ್ ರೆಡಿ ಮಾಡ್ಕೊಂಡು ಚೇರ್ಸ್ ಮಾಡಿ ಸರ್ ಅಂತಂದ್ರೆ ಒಂದು ಆಟ ಕೊಡಿ. ನಾನು ಕೂಡ ಅಫ್ರೆಶ್ ರೆಡಿ ಮಾಡ್ಕೊಂಡು ಚೇರ್ಸ್ ಮಾಡಿ ಅಫ್ರೆಶ್ ಕುಡಿತಾ ಇದ್ದೀನಿ. ನೀವು ಯಾರೆಲ್ಲ ಅಫ್ರೆಶ್ ಚೇರ್ಸ್ ಮಾಡಿದ್ರೆ ಥ್ಯಾಂಕ್ಸ್. ಯಾರೋ ಬರ್ಲಿಕ್ಕಿದ್ರೆ ಫೋನ್ ಮಾಡಿ ಕರ್ಸಿ. ಮತ್ತೆ ಕ್ಲಾಸಲ್ಲಿ ಕೇಳಿಸ್ಕೋಬೇಕು. ಅಲ್ಲಿ ಕೇಳಿಸ್ಕೊಂಡಿಲ್ಲ ಅಂತಂದ್ರೆ ಏನು ಅರ್ಥ ಆಗಲ್ಲ, ಅರ್ಥ ಆಗಿಲ್ಲ ಅಂತಂದ್ರೆ ಅವ್ರು ಚೆನ್ನಾಗಾಗಲ್ಲ. ಚೆನ್ನಾಗಾಗ್ಬೇಕಂತಂದ್ರೆ ಚೆನ್ನಾಗಿರೋದನ್ನ ಇಲ್ಲಿ ಚೆನ್ನಾಗಿರೋರು ಹೇಳ್ತಕ್ಕಂಥದ್ದು ಕೇಳಿಸ್ಕೊಂಡ್ರೆ ಚೆನ್ನಾಗಾಗ್ತಾರೆ. ಯಾರೋ ಬರ್ಲಿಕ್ಕಿದ್ರೆ ಜಾಯಿನ್ ಮಾಡಿಸಿ, ಮತ್ತೆ ವಿಡಿಯೋ ಯಾರೆಲ್ಲ ಆಫ್ ಮಾಡಿದ್ರೆ ವಿಡಿಯೋ ಆನ್ ಮಾಡಿ. ಈ ತರ ಬಿಸಿ ಬಿಸಿ ಅಫ್ರೆಶ್ 2 ಗ್ಲಾಸು ಮತ್ತೆ ಒಂದು ಶೇಕ್ ನಿಮ್ಮನೆ ಬಂದು ಕೋಚ್ ಹೇಳ್ತಾರೆ 2 ಅಫ್ರೆಶ್ 1 ಶೇಕ್ ತಗೊಳ್ಳಿ ಅಂತ. ಆ ತರ 2 ಅಫ್ರೆಶ್ 1 ಶೇಕ್ ನ ಮಿಸ್ ಮಾಡದೆ ಕ್ಲಾಸಲ್ಲಿ ಬಂದು ಕೇಳಿಸ್ಕೊಂತ ತಗೊಂತಾ ಇರಿ. ನಿಮ್ಗೆ ಏನ್ ರಿಸಲ್ಟ್ಸ್ ಬೇಕು ಅಂತ ಬಂದಿರ್ತೀರೋ ಆ ರಿಸಲ್ಟ್ ಸಿಗ್ತಾವ. ಓಕೆ, ಯಾರು ಬರ್ಲಿಕ್ಕೆ ಜಾಯಿನ್ ಮಾಡಿಸಿ, ಯಾಕಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ಶೇಕ್ ತಗೊಂಡಿರ್ತಾರೆ, ಫ್ರೀ ಯಾರಿಗೂ ಕೊಟ್ಟಿರಲ್ಲ. ಆ ದುಡ್ಡು ಕೊಟ್ಟು ಶೇಕ್ ತಗೊಂಡ್ಮೇಲೆ ಇನ್ನು ಏನೇನ್ ಕಲಿಬಹುದು ಅಂತಂದು ಮೇಡಮ್ ಹೇಳ್ತಾರೆ. ಎಲ್ರು ಕೇಳಿಸ್ಕೊಳ್ಳಿ, ಅಷ್ಟೊತ್ತಿಗೆ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಮತ್ತೆ ಟ್ರೈನಿಂಗ್ ಬಳ್ಳಾರಿ ಬರ್ತಕ್ಕಂಥ ವಿಡಿಯೋ ಆಫ್ ಮಾಡಿದ್ರೆ ಬಸ್ಸಲ್ಲಿ ಇದ್ರೆ ನೋ ಪ್ರಾಬ್ಲಮ್. ಓಕೆನಾ? ಎಸ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದ್ ಸೆಕೆಂಡ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬೆಳಗಿನ ಶುಭೋದಯ ಕೂಡ. ಎಲ್ಲರೂ ಅಫ್ರೆಶ್ ಚೇಸ್ ಮಾಡಿದಿವಲ್ವಾ? ಇನ್ನು ಯಾರೆಲ್ಲ ಅಫ್ರೆಶ್ ಚೇಸ್ ಮಾಡಿಲ್ಲೋ ಹೋಗ್ಬಿಟ್ಟು ಬಿಸಿ ಬಿಸಿ ಅಫ್ರೆಶ್ ನ ತಗೊಂಡ್ಬಂದು ಕುಂತ್ಕೊಳ್ಳಿ. ಯಾಕಂದ್ರೆ ನಾವು ಅಫ್ರೆಶ್ ಕುಡ್ದಿಲ್ಲ ಅಂದ್ರೆ ನಮ್ಮ ಮೈಂಡ್ ರಿಫ್ರೆಶ್ ಆಗಲ್ಲ. ಯಾರಿಗೆಲ್ಲ ಮೈಂಡ್ ರಿಫ್ರೆಶ್ ಆಗ್ಬೇಕು, ಸೊ ಎನರ್ಜಿ ಜಾಸ್ತಿ ಆಗ್ಬೇಕು. ಎನರ್ಜಿ ಜಾಸ್ತಿ ಆಗ್ಬೇಕಂದ್ರೆ ಅಫ್ರೆಶ್ ನ ಕುಡಿತೇ ಇರ್ಬೇಕು, ಕೋಚ್ ಹೇಳದ್ನ ಕೇಳಿಸ್ಕೊಂತ ಇರ್ಬೇಕು. ನಾವ್ ಅಫ್ರೆಶ್ ಶೇಕ್ ಕುಡಿದ್ರೇನೆ ನಮ್ ಹೊಟ್ಟೆನ ಸರಿ ಮಾಡುತ್ತೆ. ಬಟ್ ನಮ್ ಮೈಂಡ್ ಸೆಟ್ ಸರಿ ಹೋಗ್ಬೇಕಂದ್ರೆ ಕೋಚ್ ಹೇಳದ್ನ 100% ನಾವ್ ಕೇಳಿಸ್ಕೊಂಡ್ಲೇಬೇಕು. ನಾವ್ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಮ್ ಬಾಡಿನ ಸರಿ ಮಾಡ್ಕೊಳಕ್ ಆಗಲ್ಲ. ಮತ್ತೆ ನಮ್ ಮೈಂಡ್, ಬಾಡಿ, ಸೋಲ್ ಈ 3ನ ಪ್ರೆಸೆಂಟ್ ಆಗಿ ಇಟ್ಕೊಳಕ್ಕೂ ಆಗೋದೇ ಇಲ್ಲ. ಅದಕ್ಕೆ ಕೋಚ್ ಹೇಳದ್ನ ಕೇಳಿಸ್ಕೊಬೇಕಂತ ಅನ್ಸುತ್ತೆ. ಯಾರೆಲ್ಲ ವಿಡಿಯೋನ ಆಫ್ ಮಾಡಿದಾರ ವಿಡಿಯೋನ ಆನ್ ಮಾಡಿ. ಅದ್ರ ಜೊತೆನಲ್ಲಿ ಇನ್ನು ಯಾರೆಲ್ಲ ಬರ್ಬೇಕಾಗಿದೆಯೋ ಒಂದ್ಸಲ ಕಾಲ್ ಮಾಡಿ ಕರೆದ್ಬಿಡಿ. ನೀವು ಫೋನ್ ಏನಾದ್ರು ಕೈಯಲ್ಲಿ ಇಟ್ಕೊಂಡಿದ್ರೆ
ಫೋನ್ ಒಂದ್ ಸೈಡ್ ಅಲ್ಲಿ ಇಟ್ಬಿಡಿ. ನಿಮ್ ಮನೇಲಿ ಯಾವ ಪ್ಲೇಸ್ ಅಲ್ಲಿ ಇಂಟರ್ನೆಟ್ ಬರುತ್ತೋ ಆ ಪ್ಲೇಸ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಫೋನ್ ಇಟ್ಬಿಟ್ಟು ಕುಂತ್ಕೊಂಡ್ ಕೇಳಿಸ್ಕೊಂಡ್ರೆ ನಾವ್ ಬಾಡಿಗೆ ನಾವ್ ಯಾವ ತರ ರಿಸಲ್ಟ್ ತಗೋಬೇಕಂತ ಅರ್ಥ ಆಗುತ್ತೆ. ಸೊ ಇದು ಒಂದಿನಿದ್ದಲ್ಲ, ಸುಮಾರು ದಿನಗಳಿಂದ ಬಾಡಿನ ಕೆಡ್ಸ್ಕೊಂಡು ಈ ಪ್ಲೇಸಿಗೆ ಬರ್ತೀವಿ. ಒಂದೇ ಪ್ಲೇಸ್ ಅಲ್ಲಿ ಎಲ್ಲ ಇಡಿಯಿಂದ ಮುಡಿವರೆಗೂ ಸರಿ ಮಾಡ್ಕೋಬೇಕಂದ್ರೆ ಇದೊಂದೇ ಪ್ಲೇಸು. ಈ ಪ್ಲೇಸ್ ಅಲ್ಲಿ ನಾವು ಸರಿಯಾಗಿ ಕುಂತ್ಕೊಂಡ್ ಕೇಳಿಸ್ಕೊಂಡಿಲ್ಲ ಅಂದ್ರೆ ಹೊರ್ಗಡೆ ಯಾವ ತರ ನಾವು ರೌಂಡ್ ಹಾಕ್ತಿರ್ತೀವೋ ಅದೇ ತರನು ಈ ಪ್ಲೇಸ್ ಅಲ್ಲೂ ರೌಂಡ್ ಹಾಕ್ಬೇಕಾಗುತ್ತೆ. ಸೊ ಹಂಗಾಗೋದ್ ಬೇಡ ಅಂದ್ರೆ ಕ್ಲಬ್ ಮೆಂಬರ್ಶಿಪ್ ತಗೊಂಡ್ ಬಂದಿರ್ತೀವಿ. ಜಸ್ಟ್ 4,939 ರೂಪಾಯಿಗೆ ನಾವೇನೆಲ್ಲ ಪಡ್ಕೋಬೇಕೋ ಅದನ್ನೆಲ್ಲ ಕಲಿಯಕ್ ಸಿಗುತ್ತೆ. ಸೊ ಇದ್ ಪಡ್ಕೋಬೇಕಂದ್ರೆ ನಾನ್ ಫ್ರೀ 1 ಅವರ್ ಕುಂತ್ಕೊಂಡು ಕೇಳಿಸ್ಕೋಬೇಕು. ಒಂದ್ ದಿನದಲ್ಲಿ 24 ಗಂಟೆ. 24 ಗಂಟೆನಲ್ಲಿ ನಾನು 1 ಗಂಟೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ನನ್ ಬಾಡಿನ ಸರಿ ಮಾಡ್ಕೊಳಕ್ ಆಗೋದೇ ಇಲ್ಲ. ಸೊ ಅದಕ್ಕಾಗಿನು 1 ಗಂಟೆ ಕ್ಲಾಸ್ ಅಲ್ಲಿ ಬನ್ನಿ ಅಂತ ಹೇಳಿರ್ತಾರೆ ಕೋಚ್. ಓಕೆನಾ? ಸೊ ಹಾಗಾದ್ರೆ ನಾನು ಅಜೆಂಡಾ ಹೇಳ್ತೀನಿ. ಅಜೆಂಡಾ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಸ್ನಾನ ಮಾಡಿದೀರಾ ಒಂದು ಹಾರ್ಟ್ ಕೊಡಿ. ಹಾಗೆ ಯಾರೆಲ್ಲ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಿದೀರಾ ಒಂದು ಹಾರ್ಟ್ ಕೊಡಿ. ಸೊ ನಾವು ಕೊಡ್ತಾ ಇದೀವಿ ಅಂದ್ರೆ ಆ ಹಾರ್ಟ್ ಖುಷಿ ಇರ್ಬೇಕು. ಸುಮ್ನೆ ಕೊಟ್ರೆ ಅದಾಗಲ್ಲ, ಮಾಡಿದ್ರೆ ಮಾತ್ರ ಕೊಡೋಣ. ಓಕೆನಾ? ಸೊ ಹಾಗಾದ್ರೆ ನೋಡಿ, ಆಲ್ರೆಡಿ 5 AM ಕ್ಲಬ್ ಮುಗಿಸ್ಕೊಂಡಿವಿ. ಇವಾಗ ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಂದಿದೀವಿ. ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ನಮ್ಗೆ ಏನೆಲ್ಲ ಕಲಿಯಕ್ ಸಿಗುತ್ತೆ, ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ. ಅದ್ ಮುಗಿದ ನಂತರ ಸ್ವಲ್ಪ ಮಟ್ಟಿಗೆ ರಿಸಲ್ಟ್ಸ್ ತಗೊಳ್ತಾರೆ. ಸೊ ಯಾರೆಲ್ಲ ಬಳ್ಳಾರಿದು ಗೊತ್ತಿದೆ, ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ. ನಮ್ದೇನೆಲ್ಲ ಇದೆ, ಆರ್ಗನೈಸೇಷನ್ ಮೀಟಿಂಗ್ ಇರುತ್ತೆ. ಯಾಕಂದ್ರೆ ವೀಕ್ಲಿ ಪ್ರಾಡಕ್ಟ್ ಮ್ಯಾಜಿಕ್ ಟ್ರೈನಿಂಗ್ ನಡೀತಾ ಇತ್ತು. ಅಂದ್ರೆ ಪ್ರಾಡಕ್ಟ್ಸ್ ತಿಂದ್ರೆ ಏನ್ ರಿಸಲ್ಟ್ ಬರುತ್ತಂತ ತಿಳ್ಕೊಂತ ಇದ್ವಿ. ಬಟ್ ಇವತ್ ಮಾತ್ರ ಸ್ಪೆಷಲ್, ವೀಕ್ಲಿ 1 ಟೈಮ್ ಬರೋದೇ ಬೇರೆ, ಮಂತ್ಲಿ 1 ಟೈಮ್ ಬರೋದೇ ಬೇರೆ. ದಿನ ಹಬ್ಬಗಳು ಬರ್ತಾನೆ ಇರ್ತವೆ. ಬಟ್ ಮಾರಮ್ಮನ್ ಮಾತ್ರ ವರ್ಷಕ್ಕೊಮ್ಮೆ ಮಾಡ್ತಾರೆ. ಯಾಕೆ? ಬಟ್ ಅದೇನೋ ಒಂಥರ ಸ್ಪೆಷಲ್ ಇರುತ್ತೆ. ಹಂಗೆ ನಮ್ ಟ್ರೈನಿಂಗ್ ಹಾಲಲ್ಲಿ ಮಂತ್ಲಿ 1 ಟೈಮ್ ಮಾಡ್ತಿದಾರೆ ಅಂದ್ರೆ ನಮ್ ಆರ್ಗನೈಸೇಷನ್ ಮೀಟಿಂಗ್ ನ ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕಂತ ನನ್ನೇ ಎಲ್ಲ ಹೋಗ್ಬಿಟ್ಟು ಕಲ್ತ್ಕೊಂಡ್ ಬಂದಿದ್ದಾರೆ ಸೀನಿಯರ್ ಕೋಚ್. ನಮ್ಮೆಲ್ಲರನ್ನು ಬೆಳೆಸೋದಕ್ಕೋಸ್ಕರ ಅವರು ಔಟ್ಸೈಡ್ ಹೋಗಿ ಕೇಳ್ಕೊಂಡು ಬರ್ಕೊಂಡು ಬರ್ತಾ ಇದಾರಂದ್ರೆ ನಮ್ಮನ್ನ ಅವ್ರ ತರ ಮಾಡ್ಬೇಕಂತ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬರುವಾಗ ನಿಮ್ಗೊಂದು ಗೇಟ್ ಪಾಸ್ ಅಂತ ಕೊಟ್ಟಿರ್ತಾರೆ. ಮಿಸ್ ಮಾಡ್ದಿದಂಗೆ ತಗೊಂಡ್ ಬನ್ನ. ಗೇಟ್ ಪಾಸ್ ಇದ್ರೆ ಮಾತ್ರ ನಿಮ್ನ ಎಂಟ್ರಿ ಮಾಡ್ತಾರೆ, ಇಲ್ಲಾಂದ್ರೆ ಎಂಟ್ರಿ ಮಾಡಲ್ಲ. ಓಕೆನಾ? ಸೊ ಅದ್ರ ಜೊತೆನಲ್ಲಿ ಹಾಗೆ ಒಂದ್ ಪೆನ್ನು ಬುಕ್ ನ ತಗೊಂಡ್ ಬನ್ನಿ. ನಮ್ಗ್ ಕಲಿಯಕ್ ಸಿಗುತ್ತೆ. ಅಲ್ಲಿ ಬರ್ಕೊಂಡ್ರೆ ಮಾತ್ರ ನಾವ್ ಬುಕ್ ತೆಗೆದ್ ನೋಡಿದ್ರೆ ನೆಕ್ಸ್ಟ್ ಡೇ ನಮ್ಗ್ ನೆನ್ಪಾಗುತ್ತೆ. ಕೆಲವ್ರು ಮೆಮೊರಿ ಫಾಸ್ಟ್ ಇರುತ್ತೆ, ಮೆಮೊರಿನಲ್ಲಿ ಇಟ್ಕೊಂತಾರೆ. ನನ್ನಂತವ್ರು ಇರ್ತಾರಲ್ವಾ, 96 ಸತಿ ಓದ್ಕೊಂಡ್ರು ಕೂಡ ನನ್ಗೆ ಹೇಳಕ್ಕೆ ಬರಲ್ಲ. ಬಟ್ ನನ್ನಂತವ್ರಿಗೆ ಬೇಕೇ ಬೇಕು ಪೆನ್ನು ಬುಕ್. ಅಂತವ್ರು ಇದ್ರೆ ತಗೊಂಡ್ ಬನ್ನಿ. ಹಾಗೆ ಆಫ್ಟರ್ನೂನ್ ನಿಮ್ಗೆ ಮೀಲ್ ಕೊಡ್ತಾ ಇದ್ರಲ್ವಾ, ಇವತ್ ಮೀಲ್ ಕೊಡಲ್ಲ. ಬೆಳಿಗ್ಗೆ ಶೇಕ್ನ ಕುಡೀರಿ, ಮತ್ತೆ ಆಫ್ಟರ್ನೂನ್ ಶೇಕ್ನ ಕ್ಯಾರಿ ಮಾಡಿ. ನೀವ್ ಯಾವ್ದಾದ್ರು 2-3 ಸಪ್ಲಿಮೆಂಟ್ ತಿಂತ ಇದ್ರೆ ಅದನ್ನ ಕ್ಯಾರಿ ಮಾಡಿ. ಯಾಕಂದ್ರೆ ನಾವ್ ಕಲಿಯಕ್ ಹೋಗ್ತಿದ್ವಿ, ತಿನ್ನಕ್ಕಲ್ಲ ಹೋಗ್ತಿರೋದು. ಬಟ್ ನಮ್ ಕೋಚ್ ತರ ನಾವ್ ಆಗ್ಬೇಕಂದ್ರೆ ಶೇಕ್ ಕುಡಿದ್ರೆ ನಮ್ ಮೈಂಡ್ ಅಲರ್ಟ್ ಆಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ಏನಾದ್ರೂ ಮಾಡ್ಬೇಕನ್ನೋ ಕಾನ್ಫಿಡೆಂಟ್ ಬರುತ್ತೆ. ಸೊ ಹಂಗಾಗಿ ನಮ್ದು ಲಂಚ್ ಅದನ್ನ ರಿಮೂವ್ ಮಾಡಿದ್ದಾರೆ. ಬಟ್ ಬೇಡ ಅಂತ ಅಲ್ಲ, ಕೊಡ್ಬಾರ್ದಂತಲ್ಲ. ಬಟ್ ನಾವ್ ಚೆನ್ನಾಗ್ ಆಗ್ಬೇಕಂದ್ರೆ ಶೇಕ್ ಕುಡಿಲೇಬೇಕು. ಓಕೆನಾ? ಸೊ ಹಾಗೆ ಈವ್ನಿಂಗ್ ಕ್ಲಬ್ ಇರುತ್ತೆ. ಈವ್ನಿಂಗ್ ಕ್ಲಬ್ ತುಂಬಾ ಇಂಪಾರ್ಟೆಂಟ್. ಯಾರು ಬರಲ್ವೋ ಸರ್ ಪ್ರೋಗ್ರಾಮ್ ಇರುತ್ತೆ, ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಇರುತ್ತೆ. ಇಲ್ನಷ್ಟು ವೆಲ್ನೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದನ್ನ ತಿಳ್ಕೊಬೇಕಂದ್ರೆ ನಾವು ಆ ಟೈಮಲ್ಲಿ ಅಲ್ಲಿನೂ ಜಾಯ್ನ್ ಆಗೋಣ. 6:30 ಬರುತ್ತೆ. ಓಕೆನಾ? ಇವತ್ತಿನ ಅಜೆಂಡಾ ಇಷ್ಟೇ ಇರುತ್ತೆ. ಹಾಗೆ ನಿನ್ನೆ ಯಾರೆಲ್ಲ CMS ತಗೊಂಡು ಇವತ್ತೇ ಫಸ್ಟ್ ಟೈಮ್ ಬಂದಿರೋರು ಇದ್ದೀರಾ? ರೈಸೆಂಡ್ ಮಾಡ್ಬೋದಾ? ಇವತ್ತೇ ಫಸ್ಟ್ ಟೈಮ್ ಬಂದಿದ್ದೀನಿ ಅನ್ನೋರು. ನಿಮ್ಗೆ ರೈಸೆಂಡ್ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ರಿಯಾಕ್ಟ್ ಅನ್ನೋದು ಆಪ್ಷನ್ ಇರುತ್ತೆ, ಹಾರ್ಟ್ ಸಿಂಬಲ್. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಕೈ ಚಿತ್ರ ಮೇಲೆ ಬರುತ್ತೆ. ಅದು ಆಗಿಲ್ಲ ಅಂದ್ರೆ 3 ಡಾಟ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಕೈ ಚಿತ್ರ ಮೇಲೆ ಬರುತ್ತೆ. ಅದು ಆಗಿಲ್ಲ ಅಂದ್ರೆ ಕೈನ ಹಿಂಗ್ ವೇ ಮಾಡಿ ಸ್ಪಾಟ್ಲೈಟ್ ಮಾಡಿ ಒಂದ್ 20 ಡೇಸ್ ಬ್ರೇಕ್ಫಾಸ್ಟ್ ಗ್ರೂಪ್ ಜೊತೆಗೆ ಹೆಂಗ್ ತಗೋಬೇಕಂತ ಇಲ್ಲಿ ಕೋಚ್ ಹೇಳ್ಕೊಡ್ತಾರೆ. ಅದ್ರ ಜೊತೆನಲ್ಲಿ ಹಾಗೆ ಬರ್ಡೇ ಅಥವಾ ವೆಡ್ಡಿಂಗ್ ಡೇ ಇದ್ರೆ ನೀವು ಕೂಡ ರೈಸನ್ ಮಾಡಿರಿ. ಇಲ್ಲಿ ಗ್ರೂಪ್ ಕಡೆಯಿಂದನು ವಿಶಸ್ ತಿಳಿಸ್ತಾರೆ. ಓಕೆನಾ? ಥ್ಯಾಂಕ್ ಯು ಅಜಯ್ ಸರ್. ಎಸ್, ಸೂಪರ್ ಮೇಡಮ್, ಥ್ಯಾಂಕ್ ಯು. ಇಷ್ಟೆಲ್ಲ ಅಜೆಂಡಾ ಇರುತ್ತೆ. ನೀವು ಕೊಡೋದು ದುಡ್ಡು ಶೇಕ್ ಕೊಟ್ಟಿರ್ತಾರೆ, ಶೇಕಿಗೆ ಸರ್ವಿಸ್ ಕೊಟ್ಟಿರುತ್ತೆ ಅಂತ ಅನ್ಕೊಂಡಿರ್ತೀರಿ. ಬಟ್ ಇಲ್ಲಿ ಬಂದ್ರೆ ಮೇಡಮ್ ಹೇಳ್ದಂಗೆ ಇಷ್ಟೆಲ್ಲ ಕಲಿಬಹುದು. ಇದಕ್ಕೇನು ಎಕ್ಸ್ಟ್ರಾ ದುಡ್ಡು ಇಸ್ಕೊಳಲ್ಲ. ಓಕೆ? ಎಸ್, ನರ್ಸಮ್ಮ ಬೆಂಗಳೂರು ಅಂತ ರೈಸನ್ ಮಾಡಿದ್ದಾರೆ. ವಿಡಿಯೋ ಆನ್ ಮಾಡಿ ಮೇಡಮ್. ಯಾರೆಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿದ್ದೀರಾ ಮೇಡಮ್ ಒಂದು ಆಪ್ ಕೊಟ್ಬಿಡಿ. ಯಾರೆಲ್ಲ ಕೇಳಿಸ್ಕೊಂಡ್ರೆ ಯಾರೆಲ್ಲ ಚೆನ್ನಾಗಾಗುತ್ತೆ ಆಡ್ಕೊಡಿ. ಫಸ್ಟ್ ಟೈಮ್ ಬಂದಿರ ಸರ್ AKR ಲಕ್ಷ್ಮಿ ಮೋಹನ್ ರೆಡ್ಡಿ ಅಂತಿದ್ದಾರೆ ನೋಡಿ ಸರ್. ಲಕ್ಷ್ಮಿ ಆಲಂ, AKR ಲಕ್ಷ್ಮಿ ಆಲಮ್ಮ, ಗ್ರೇ ಪಿಂಕ್ ಕಲರ್ ಸ್ಯಾರಿ. ಮೇಡಮ್ ಓಕೆ, ಇದ್ದಾರೆ ಮೋಹನ್ ರೆಡ್ಡಿ ಇವರೇನಾ? ಹ್ಞೂ ಸರ್, ಇವರೇನೆ. ಇನ್ನೊಬ್ರು ಮೋಹನ್ ರೆಡ್ಡಿ ಅಂತಿದ್ದಾರೆ ನೋಡಿ ಸರ್. AKR ಮೋಹನ್ ರೆಡ್ಡಿ ಅಂತಿದ್ದಾರೆ. ಮೋಹನ್ ರೆಡ್ಡಿ ಸರ್ ವಿಡಿಯೋ ಆನ್ ಮಾಡಿ. ವಿಡಿಯೋ ಆಗ್ತಿದೆ. ಹೌದಾ ಸರ್? ಇವಾಗಿದ್ದಾರೆ ಸರ್. ಓಕೆ.
ಓಕೆ ನೋಡಿ ಇನ್ಯಾರಿದ್ರೆ ಕೈ ಹಿಂಗೆ ಅನ್ಬೋದ ಸರ್ ನಾನು ನಿನ್ನೆ ಮೊನ್ನೆ ಶೇಕ್ ತಗೊಂಡು ಒಂದ್ 3 ದಿನ ಆಯ್ತು ಹಾಕ್ದಿರ ಆಯ್ತು ನಿನ್ನೆ ತಗೊಂಡು ಇವತ್ತೇ ಫಸ್ಟ್ ಟೈಮ್ ಅಂದ್ರೆ ಈ ಕೈ ಹಿಂಗೆ ಅನ್ನೆ ಗೊತ್ತಾಗ್ಬಿಡುತ್ತೆ ಇವ್ರು ಇವತ್ತೇ ಫಸ್ಟ್ ಟೈಮ್ ಬಂದಿರೋದಂತ ಕೈ ಹಿಂಗೆ ವೇವ್ ಮಾಡ್ಬೋದು ನೀವು ಕೂಡ ವಿಡಿಯೋ ಆಫ್ ಮಾಡಿ ಕೈ ಹಿಂಗೆ ಅಂದ್ರೆ ಗೊತ್ತಾಗಲ್ಲ ವಿಡಿಯೋ ಆನ್ ಮಾಡ್ಬೇಕು ವಿಡಿಯೋ ಆನ್ ಮಾಡಿ ಕೈ ಹಿಂಗೆ ವೇವ್ ಮಾಡಿ ಸೂಪರ್ ಇದು ವೆಲ್ಕಮ್ ಮಾಡ್ಕೊಂಡ್ಬಿಡೋಣ ಗ್ರೂಪಿಗೆ ಯಾರ್ದಾನ ಇದೆಯಾ ಸರ್ ನಿಮ್ಮ ಬರ್ತ್ಡೇ ಇದೆ ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತಂದ್ರೆ ನೀವು ಕೂಡ ರೈಸ್ ಹ್ಯಾಂಡ್ ಮಾಡಿ ಮೋರ್ ಅಂತ ಆಪ್ಷನ್ ಅಲ್ಲಿ ರೈಸ್ ಹ್ಯಾಂಡ್ ಅಂತ ಕೈ ಚಿತ್ರ ಇರುತ್ತೆ ರೈಸ್ ಹ್ಯಾಂಡ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎಲ್ಲರೂ ಮಾತಾಡಿಸ್ತಾರೆ ಅಂದ್ರೆ ಎಲ್ಲರೂ ವಿಶ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಸರ್ ಓಕೆ 124 ಓಕೆ ಇನ್ನ ಬರಾಕಿದ್ದಾರೆ ಮೋಸ್ಟ್ಲಿ ಬಿಸಿ ಇರ್ಬೋದು ಅಥವಾ ಏನೋ ಕೆಲಸ ಇರ್ಬೋದು ಮಕ್ಕಳು ಸ್ಕೂಲಿಗೆ ಕಳ್ಸೋದಿರ್ಬೋದು ಏನೋ ಕೆಲಸ ಇರುತ್ತೆ ಅನ್ಸುತ್ತೆ ಓಕೆ ರೈಟ್ ತುಂಬ ಬಿಸಿ ಇರ್ತೀರಿ ಆದ್ರೂ ಬಂದಿರ್ತೀರಿ ಯಾರ್ಯಾರು ಹಂಗೆ ತುಂಬಾ ಕೆಲಸ ಸರ್ ನನಗೆ ಇವ್ರು ಹೇಳಿದ್ರು ಬೆಳಗ್ಗೆ ಶೇಕ್ ಕೊಟ್ಟ ಮೇಲೆ ಕೇಳುತ್ತಾ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ಕೇಳುತ್ತೆ ಓಕೆ ನನಗೆ ಬಂದ್ರೆ ಸರ್ ಬಂದ್ಮೇಲೆ ಇವ್ರು ಶೇಕ್ ಕೊಟ್ಟರು ಬೆಳಗ್ಗೆ ಕ್ಲಾಸಿಗೆ ಬರ್ರಿ ಅಂತ ಕರೆದ್ರು ಬಂದೆ ಸರ್ ನನಗೆ ಎಲ್ಲಿ ಸರ್ ಕುತ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಸರ್ ನಿನ್ನೆ ಮೋಷನ್ ಕೂಡ ಹೋಗಿಲ್ಲ ನನಗೆ ಕೆಲ್ಸಕ್ಕೆ ಹೋಗಿದ್ದೆ ಆಮೇಲೆ ಸರ್ ಬಂದ್ಮೇಲೆ ಸಂಜೆ ಮೋಷನ್ಗೆ ಹೋದ್ ನಾನು ನನಗೆ ಟೈಮ್ ಸಿಕ್ಕಿಲ್ಲ ಸರ್ ಎಷ್ಟು ಜನ ಹಿಂಗಿದ್ದೀರಿ ಹಿಂಗನ್ನಿ ಎಷ್ಟು ಜನ ಹಿಂಗಿದ್ದೀರಿ ಹ್ಞೂ ಸರ್ ನನಗೆ ಹೇಳ್ಬಾರ ಸರ್ ಮಲ್ಕೊಳಕ್ಕಾಗಲ್ಲ ನೈಟ್ ಕುತ್ಕೊಳಕ್ಕಾಗಲ್ಲ ಸರ್ ನನಗೆ ಭಾಳ ಕೆಲಸ ಸರ್ ಆ ಮಿಡ್ಲಲ್ಲಿ ಮತ್ತೆ ಬರ್ರಿ ಅಂತ ಕರಿತೀರ ಸರ್ ನಾನು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಕಾರ್ಗಳು ತೊಗೊಂಡ್ಬಿಟ್ಟಿದ್ದೀನಿ ಟಾಟಾ ಏಸ್ ತೊಗೊಂಡ್ಬಿಟ್ಟಿದ್ದೀನಿ ಅದಕ್ಕೆಲ್ಲ ಲೋನ್ ಕಟ್ಟಬೇಕು ಸರ್ ನನಗೆ ಎಷ್ಟು ಕೆಲಸ ಇದೆ ಸರ್ ಅದರಲ್ಲಿ ಮತ್ತೆ ಬಂದರು ನನಗೆ ಬೇರೆ ಬಿ ಪಿ ಬಂದ್ಬಿಟ್ಟಿದೆ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ನಿದ್ದೆ ಬರಲ್ಲ ಪೈಲ್ಸ್ ಆಗ್ಬಿಟ್ಟಿದೆ ಸರ್ ಆದರೂ ಕೆಲಸ ದುಡ್ಲೇಬೇಕು ಸರ್ ನಾನು ನಡೆಯಂಗಿಲ್ಲ ನನ್ನ ಜೀವನ ಬಟ್ ಏನು ಮಾಡೋದು ಗೊತ್ತಿಲ್ಲ ಇವ್ರು ಬಂದು ಕ್ಲಾಸಿಗೆ ಬೇರೆ ಅಂತ ಕರೆದು ಬಿಟ್ಟಿದ್ದಾರೆ ಈ ಕ್ಲಾಸಿಗೆ ಬೇರೆ ಬರ್ಲಿದ್ರೆ ಈತ ಹಿಂಗೆ ಮಾಡ್ತಾನೆ ಅಂತ ಹೆಚ್ಚೇನಿದೆ ಹಿಂಗೆ ಹಿಂಗೆ ಹ್ಞೂ ಸರ್ ನನಗೆ ಕೆಲಸ ಟೈಮ್ ಸರ್ ನನಗೆ ಭಾಳ ಕೆಲಸ ಸರ್ ಬಟ್ ಏನು ಮಾಡೋದು ಬಿಡ್ತಾ ಇಲ್ಲಲ್ಲ ಸರ್ ಇವ್ರು ನನ್ನ ಕರೆದು ಬಿಟ್ಟಿದ್ದಾರೆ ಅಂತ ಹೆಚ್ಚೇನು ಹಿಂಗಾದ್ರೆ ಹಿಂಗೆ ನೀವೆಲ್ಲ ಫ್ರೀ ಇದ್ದೀರಿ ಹಂಗಾದ್ರೆ ನಿಮ್ಗೇನು ಕೆಲಸ ಇಲ್ವಾ ನಿಮ್ಗೆ ಯಾರು ಕೆಲಸ ಇಲ್ಲ ಹಂಗಾರೆ ಫ್ರೀ ಇದ್ದೀರಿ ಜಾಣ್ರಾಗ್ಬಿಟ್ರಿ ಹುಷಾರಾಗ್ಬಿಟ್ರಿ ನೀವು ಕರೆಕ್ಟ್ ಹುಷಾರಾಗ್ಬಿಟ್ಟಿರಿ ಮತ್ತು ಇದು ಬಾಯಿ ಸೇರಿಲ್ಲ ಅಂತ ಹುಷಾರಾಗ್ಬಿಟ್ರಿ ಅನ್ಸುತ್ತೆ ಯಾರ್ಯಾರು ಹಿಂಗೆ ಇದ್ದೀರಿ ಹಿಂಗೆ ನಿಂತ ಯಾರಿಲ್ವಾ ಓಕೆ ಯಾರು ಇರ್ಲಿಕ್ಕಿಲ್ಲ ಮೋಸ್ಟ್ಲಿ ಹುಷಾರಾಗ್ಬಿಟ್ಟಿರಿ ನೋಡಿ ಶಿಲ್ಪ ಅನ್ಪೂರ್ಣ ಒಬ್ರು ಇದ್ದಾರೆ ಎಲ್ಲ ಕರೆಕ್ಟಾ ಮೇಡಮ್ ಏನು ಓಕೆ ಏನು ಮೇಡಮ್ ಹೌದಲ್ಲ ಬಿಸಿ ಇದೆಯಲ್ವಾ ಓಕೆ ಶಿಲ್ಪ ನೋಡು ಕರೆ ಒಂದು ಆಡ್ ಕೊಡಿ ಅಮಲಾಪುರ ಕರೆಕ್ಟ್ ಅಲ್ಲ ಮೇಡಮ್ ಕರೆಕ್ಟ್ ಅಲ್ವಾ ಇಷ್ಟು ಕೆಲಸ ಮನೆಯಾಗ ಇರುತ್ತಲ್ವಾ ಏ ಶಿಲ್ಪನ್ ಏನು ಅಮಲಾಪುರ ನಮಸ್ತೆ ನಮಸ್ತೆ ಕರೆಕ್ಟ್ ಅಲ್ಲ ಬಿಸಿ ಇದೆ ಯಾವ್ದಲ್ಲ ಇದೆಲ್ಲ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನೀನು ಗುಡ್ ಮಾರ್ನಿಂಗ್ ಸಂಜೆ ಹಿಂಗೆ ಇಬ್ಬರು ಹಂಗೆ ಹೇಳ ನೀನು ಹೇಳ ನಾನು ಹೇಳ ಇವತ್ತು ಬಿಡೋದ ಬೇಡ ಹೇಳ ಗುಡ್ ಮಾರ್ನಿಂಗ್ ಏನ್ ಮೇಡಮ್ ಕರೆಕ್ಟ್ ಅಲ್ಲ ಬಿಸಿ ಇದೆಯಾ ದಿನ ಬಿಸಿನೇ ಸರ್ ಏನೇನ್ ಬಿಸಿ ಹೇಳು ಅಡಿಗೆ ಮಾಡ ಸರ್ ಟಿಫಿನ್ ಮಾಡ್ಬೇಕಲ್ಲ ಸರ್ ಓಕೆ ಸರಿ ಬಿಸಿ ಅಲ್ವಾ ಓಕೆ ನೀವ್ಯಾಕೆ ಶೇಕ್ ತಗೊಂಡಿರಿ ಮೇಡಮ್ ನಾವು ವೆಯ್ಟ್ ಆಗ್ಬೇಕಂತ ತಗೊಂಡಿವಿ ಸರ್ ಯಾಕೆ ದಪ್ಪ ಆಗ್ಬೇಕಂತ ಸಣ್ಣ ಯಾಕೆ ಹಾಕೋಗಿದ್ದೆ ಫಸ್ಟ್ಲಿಂದ ಸಣ್ಣ ಹೇಳಿದೀನಿ ಸರ್ ನಾನು ಓ ಉಟ್ಬೇಕಾರೆ ಹಂಗೆ ಉಟ್ಬಿಟ್ಟಿ ಹಂಗೆ ಮೋಸ್ಟ್ಲಿ ಅಲ್ಲ ಅಪ್ಪ ಅಮ್ಮ ಹಂಗಿದಾರ ಅನ್ಸುತ್ತೆ ಹೌದಾ ವೆಯ್ಟ್ ಆಗ್ಬೇಕಂತ ತಗೊಂಡಿನಿ ಸರ್ ಶೇಕು ಸಣ್ಣ ಇದ್ರೆ ಏನಾಗುತ್ತೆ ಏನು ಎಲ್ಲ ತೆಳಗಿದಿರ ಅಂತಿದ್ದಾರೆ ಸರ್ ಅದಕ್ಕೆ ಅದಕ್ಕೆ ತಗೊಂಡಿಯಾ ಮತ್ತೆ ನಾನು ದಪ್ಪದೆ ಅಂತಾರೆ ಮಾಡ್ತೀಯ ಸಣ್ಣ ಆಗ್ತೀಯೇನು ಅಷ್ಟು ದಪ್ಪ ಏನ್ ಬ್ಯಾಡ್ ಸರ್ ಒಂದ್ ರಕವಾಗಿರ್ಬೇಕು ಓ ರೊಕ್ಕ ಜನ ಹೇಳಂಗ್ ಇರ್ಬೇಕು ಅಂದ್ರೆ ಕೆಲ್ಸ ಮಾಡಕ್ ಆಗಲ್ಲ ಸರ್ ಚಾನ ಅಲಸಟೆ ಬಂದಂಗ ಆಗ್ತತಿ ಸಣ್ಣ ಇದ್ರೆ ಕೆಲಸ ಮಾಡಕ್ ಆಗಲ್ವಾ ಹೆಂಗಿದ್ರೆ ಸ್ವಲ್ಪ ಬೇಜಾರತ್ತೆ ಸರ್ ಮತ್ತೆ ದಪ್ಪ ಇದ್ರೆ ಹಂಗೆ ಹೇಳ್ತಾರೆ ಕೆಲಸ ಮಾಡಕ್ ಆಗಲ್ಲ ಅಂತ ಬಾಳ ದಪ್ಪ ಇದ್ರೆ ಆಗಲ್ಲ ಸರ್ ಮಾಡಕ ಓ, ಬಾಳ ತೀರಾ ತೆಳಗಿದ್ರೆ ಮಾಡಕ್ ಆಗಲ್ಲ ಓ ಹಂಗೆ ತೀರಾ ದಪ್ಪ ಇದ್ರೆ ಮಾಡಕ್ ಆಗಲ್ಲ ತೀರಾ ತೆಳಗಿದ್ರೆ ಮಾಡಕ್ ಆಗಲ್ಲ ಓ ಅದಕ್ಕೆ ತಾಂಡಿನ್ ಸರ್ ಈಗ ತಗೊಂಡು ಎಷ್ಟು ದಿನ ಆಯ್ತು ನೀನು 10 ದಿವಸ ಆಯ್ತು ಸರ್ 10 ದಿನದಲ್ಲಿ ಏನೇ ಬದಲಾಗಿದೆ ಹೇಳಿ ನೋಡೋಣ ಏನ್ ಸರ್ 10 ದಿನದಲ್ಲಿ ಏನೇನ್ ಚೆನ್ನಾಗಾಗಿದೆ ನಿದ್ದೆ ಚೆನ್ನಾಗ್ ಬರ್ತದೆ ಸರ್ ಹಾ ಮೋಕ್ಷನ್ ಚೆನ್ನಾಗ್ ಆಗ್ತದವ ಹಾ ಹಸು ಕೂಡ ಆತ ಸರ್ ಚೆನ್ನಾಗ್ ಹಸು ಆಗ್ತದೆ ಹಾ ಚೆನ್ನಾಗೈತೆ ಸರ್ ತಾಂಡ್ಮಲ್ಲಿ
ಹ್ಮ್ ಸ್ವಲ್ಪ ಕೆಲಸ ಮಾಡ್ಬೇಕು ಅನಿಸ್ತದೆ ಸರ್. ಹ್ಮ್ ಸರ್ ಮುಂಚೆ ಎಷ್ಟ್ ಸರಿ ಊಟ ಮಾಡ್ತೀವಿ, ಈಗ ಎಷ್ಟ್ ಸರಿ ಊಟ ಮಾಡ್ತೀವಿ? 3 ಸತಿ ಮಾಡ್ತೀನಿ ಸರ್, ಟಿಫಿನ್ ಮಧ್ಯಾಹ್ನ ರಾತ್ರಿ. ಅಲ್ಲ, ಈ ಶೇಕ್ ಕುಡಿಯೋ ಮುಂಚೆ ಎಷ್ಟ್ ಸರಿ ಊಟ ಮಾಡ್ತಿದ್ರಿ? ಅವಾಗ 3 ಸತಿ, ಇವಾಗ 3 ಸತಿ. ಮತ್ತೆ ಇವಾಗ ಜಾಸ್ತಿ ಊಟ ಮಾಡ್ತಾ ಕಮ್ಮಿ ಏನ್ ಬದಲಾಗಿದೀವಿ? ಮತ್ತೆ ಸೇಮ್ ಊಟ ಮಾಡ್ತೀಯಲ್ಲ, ಶಕ್ತಿ ಅಂದ್ರೆ ಹಸಿವು ಆಗ್ತದೆ ಸರ್, ಫಸ್ಟಿಗೆ ಹಸಿವು ಆಗ್ತಿದ್ದಿಲ್ಲ, ಇವಾಗ ಹಸಿವು ಆಗ್ತದೆ. ಮುಂಚೆ ಹಸಿವು ಆಗ್ತದೆ, ಹಸಿವು ಆಗ್ತಾ ಇದೆ. ಸರ್. ಮುಂಚೆ ನಿದ್ದೆ ಬರ್ತಾರೆ, ನಿದ್ದೆ ಬರುತ್ತೆ. ಮುಂಚೆ ಕಕ್ಕ ಬರ್ತೀರಿ, ಕಕ್ಕ ಬರುತ್ತೆ. ಏನಂದ್ರೆ ಏನ್ ಆರೋಗ್ಯನೆಲ್ಲ ಚೆನ್ನಾಗೈತೆ ಸರ್, ಸುಮ್ಮನೆ ಕೆಲಸ ಮಾಡಿದ್ರೆ ಸ್ವಲ್ಪ ಅಲಸಟೆ ಬಂದಂಗೆ ಅಷ್ಟೇ. ನಿಮಗೆ ಸಿಟ್ಟು ಬರ್ತಿದೆ? ನನ್ಗೇನ್ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಓಕೆ. ಸಿಟ್ಟು ಜಾಸ್ತಿ ಬರೋದ ಕಮ್ಮಿ ಬರೋದ ಶೇಕ್ ಕುಡಿಯೋ ಮುಂಚೆ? ಕಡಿಮೆ ಇತ್ತು ಸರ್ ಶಕ್ತಿ. సిట్టు ಏನ್ ಸರ್? కోపము ఎక్కువ వస్తుందా తక్కువ వస్తుందప్పా షేక్ తాగ బిఫోర్? కోపమా ఆ తక్కువే ఉంది సార్. తక్కువ ఉంటే అప్పుడు పర్లేదు, తక్కువ ఉండే, ఇప్పుడు తక్కువే ఉంది. అంటే పర్లేదు, మంచిది. ఓಕೆ ಸರಿ, ರೈಟ್. ಇದು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರ್ಲಿ, ಸುಮ್ಮನೆ ಕೇಳಿದ್ ನಾನು, ಶಿಲ್ಪಾ ಮೇಡಮ್ ಕೇಳಿದೆ. ನಮಗೆ ಜಾಸ್ತಿ ಕೆಲಸ ಇದೆ ಸರ್, ನಮ್ಗೆ ಕೆಲಸ ಮಾಡೋಷ್ಟು ನಮ್ಗೆ ಟೈಮ್ ಇಲ್ಲ, ನಮ್ಗೆ ಇದೆಲ್ಲ ಬಂದು ಕೇಳಕ್ ಆಗಲ್ಲ ಸರ್, ನಿಮ್ಗೆ ಇದೆಲ್ಲ ಯಾಕೆ ಕೊಟ್ಟಿರಿ, ನಾ ಮನೆಯಲ್ಲಿ ಶೇಕ್ ಕುಡಿತೀವಿ ಸರ್ ನಾವು, ಇದೆಲ್ಲ ಮಾಡಕ್ ಆಗಲ್ಲ ನಮ್ಗೆ ಅಂತ ಅನಿಸಿರುತ್ತೆ. ಓಕೆ, ಇದು ಮನೆಯಲ್ಲಿ ಶೇಕ್ ಕುಡಿಯೋದು, ಮನೆಯಲ್ಲಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಿ ಮನೆಯಲ್ಲಿ ಓದ್ಕೊಳ್ಳಿ ಅಂತ ಹೇಳಿದ್ರೆ ಆ ಸ್ಟೋರಿ ಗೊತ್ತಾಗುತ್ತೆ ನಿಮ್ಗೆ. ಸ್ಕೂಲಿಗೆ ಸೇರಿಸಿ ಬುಕ್ಕನ ಕೊಡಿಸಿ ನೀ ಸ್ಕೂಲ್ಗೆ ಹೋಗ್ಬೇಡಪ್ಪ ಮನ್ಯಾಗಿರು ಅಂದ್ರೆ ಅರ್ಥ ಆಗುತ್ತಾ? ಅರ್ಥ ಆಗುತ್ತೇನ್ರಿ? ಅರ್ಥ ಆಗಲ್ಲ ಅಲ್ವಾ? ಯಾರ್ಯಾರಿಗೆ ಗೊತ್ತು ನಿಮ್ಮೊಳಗೆ ಕಿಡ್ನಿ ಎಷ್ಟಿದೆ ಅಂತ? ಒಳಗೆ ಕಿಡ್ನಿ ಎಷ್ಟಿದೆ ಅಂತ ಯಾರಿಗೆ ಗೊತ್ತು? ಕಿಡ್ನಿ 1-2 kg ಇರ್ಬೋದಾ? ಹಿಂಗನ್ರಿ ಕೈ ಯಾರಾದ್ರು ಹಿಂಗನ್ರಿ, 1-2 ಹಿಂಗ ಅನ್ಬೇಕು ನೀವು ಮಾತು. ನನಗೆ ಗೊತ್ತಾ, ನನಗೆ ಹೋಗ್ಬಿಟ್ರೆ ಅನ್ಸ್ಬಿಡುತ್ತೆ ಕೂತ್ಬಿಟ್ರಗ, ಹಲೋ ಮೂಗ್ ಬಿಟ್ಬೇಕು ಅನ್ಸ, ಹೋಗ್ಬಿಟ್ರೆ ಅನ್ಸ್ಬಿಡುತ್ತೆ, ಭಯ ಆಗ್ಬಿಡುತ್ತೆ. ಓಕೆ, ಇಲ್ಲಿ ಮಾತಾಡಿ ಸ್ವಲ್ಪ ಹಿಂಗಾರ. ಓಕೆ, ಯಾರ ಕಿಡ್ನಿ ಇದೆ ಹಿಂಗನ್ನಿ, ಯಾರ ಕಿಡ್ನಿ ಇಲ್ಲ ಒಂದ್ ಹಿಂಗನ್ನಿ ಕೈ. ಸರ್ ಕಿಡ್ನಿ ಇಲ್ಲ ಅಂಬರ್ ಹಿಂಗ್ ಕೈ ಅನ್ನಿ. ಸರ್ ಕಿಡ್ನಿ ಇಲ್ಲ ಸರ್, ಮೊನ್ನೆ ಗಂಡ ಕಿತ್ಕೊಂಡು ಹೋಗ್ಬಿಟ್ಟ ಮಾರ್ಕೊಂಡ್ಬಿಟ್ಟ ನಂಬರ್ ಹಿಂಗನ್ನಿ. ಕಿಡ್ನಿ ಯಾರ ಓಕೆ, ಯಾರ ಕಿಡ್ನಿ ಇದೆ ಹಿಂಗನ್ನಿ. ಕಿಡ್ನಿ ಇದೆ ಹಿಂಗನ್ರಿ ಕೈ. ಕಿಡ್ನಿ ಇಲ್ವಾ ನಿಮ್? ಕಿಡ್ನಿ ಇಲ್ವಾ? ಅದೇನ್ ಸರ್ ನನಗೆ ಗೊತ್ತೇ ಇಲ್ಲಲ್ಲ, ನೀವ್ ಹೇಳೇ ಇಲ್ಲ, ತಾಳೆ ಕಟ್ಬೇಕು ಹೇಳಿಲ್ಲ, ಮಕ್ಳು ಮಾಡ್ಬೇಕು ಹೇಳಿಲ್ಲ, ಕಿಡ್ನಿ ಬಗ್ಗೆ ಮಾತ್ರ. ಕಿಡ್ನಿ ಇದೆಯಾ? ಕರೆಕ್ಟ್, ಕಿಡ್ನಿ ಇದೆ. ಓಕೆ, ಯಾರ್ಯಾರ ಒಳಗಡೆ ಲಿವರ್ ಇದೆ ಹಿಂಗನ್ನಿ ಕೈ ಏನ್ರಿ. ಲಿವರ್ ನಿಮ್ಗೆ ಇವೆಲ್ಲ ಎಲ್ಲಿ ಹೇಳ್ಕೊಟ್ರಲ್ಲ, ಇದೆ ಕರೆಕ್ಟ್ ಇದೆಯಲ್ವಾ? ಯಾರ್ಯಾರ ನಿಮ್ಗೆ ಹಾರ್ಟ್ ಇದೆ ಹಿಂಗನ್ನಿ, ಹಾರ್ಟ್ ಹೊಡ್ಕೊಂತ ಇದೆ, ಯಾರ್ಯಾರಿಗೆ ಇದೆ ಇದೆ? ಈ ಸುವರ್ಣಮ್ಗೆಲ್ಲ ಹೋಗ್ಬಿಟ್ಟಾವ, ಒಂದಿಲ್ಲ, ಕೈ ಅನ್ನೋಲ್ಲ ಕಾಲ ನೋಡಿ, ಕೈ ಅನ್ನೋಲ್ಲ ಕಾಲ ಅನ್ನೋಲ್ಲ. ಓಕೆ, ರೈಟ್, ಅರ್ಥ ಆಗ್ತಾ ಇದೆಯಾ? ಯಾರ್ಯಾರಿಗೆ ಒಳಗಡೆ ಒಂದಿಲ್ಲಿ ಗಂಟ್ಲ ಕೆಲಸ ಮಾಡುತ್ತೆ ಹಿಂಗನ್ನಿ, ಇದೆಯಾ? ಕರೆಕ್ಟ್. ಯಾರೇ ಗೊತ್ತು ನಿಮ್ ಒಳಗೆ ಹೊಟ್ಟೆ ಒಳಗೆ ಲಿವರ್ ಎಷ್ಟಿದೆ ಗೊತ್ತಾ? ಲಿವರ್ ಅಂದ್ರೆ ಏನು? ಕರಳು. ಹಿಂಗನ್ ಎಷ್ಟು kg ಇರ್ಬೋದು ಹಿಂಗನ್ರಿ ಕೈ ಒಳಗೆ ಲಿವರ್? ನಿಮ್ಗೆ ಲಿವರ್ ಇಲ್ವಾ? ಕರಳಿಲ್ವಾ? ಒಂದ್ 10 kg ಇರ್ಬೋದೇನ್ ಸರ್? ತಿಪ್ಪೇಸ್ವಾಮಿ ಸರ್, ಒಂದ್ 20 kg ಇರ್ಬೋದಾ? ಕೇಳ್ತೀನಿ ತಿಪ್ಪೇಸ್ವಾಮಿ ಜಾಣದ. ಏನ್ ಸರ್, ಎಷ್ಟು ಬಸ್ ಲಿವರ್ ಒಳಗಡೆ ಕರಳು? ಸರ್ ಒಂದು 8 kg 5 kg 6 kg ಬರ್ಬೋದು ಸರ್. ಅಲ್ಲ, ಒಂದ್ 8 kg ಬರ್ಬೋದು. ಎಷ್ಟು ಬರೋದು ತಿಪ್ಪೇಸ್ವಾಮಿ ಸರ್ ಒಳಗ ಕರಳು? ಕನ್ನಡ ಸರ್ ಇಲ್ಲಿ ಕೇಳ್ತಾರೆ ತಿಪ್ಪೇಸ್ವಾಮಿ, ನೀ ಹೇಳ್ದಲ್ಲ 5 kg 6 kg ಅಂತ. ನೀನಪ್ಪ ತಿಪ್ಪೇಸ್ವಾಮಿ, ಶಾಂತಿ ನಗರ. ಸರ್ ನಮಸ್ತೆ. ನಮಸ್ತೆ ಸರ್. ಹೊಟ್ಟೆ ಒಳಗ ಕರಳು ಎಷ್ಟು ಬರ್ಬೋದು? ಒಂದ್ 5 kg ಬರ್ಬೋದಾ? 2 kg 3 kg. 2 kg 3 kg ಬರ್ಬೋದು. ಇದು ಸ್ವಲ್ಪ ಜಾಣದ. ಇನ್ಯಾರು ಹಿಂಗನ್ರಿ ಕೈ ನೋಡೋಣ ಸರ್? ಒಂದ್ 5 kg ಬರ್ಬೋದು ಸರ್ ಒಳಗ ಲಿವರ್ ಹಿಂಗನ್ರಿ. ಓಕೆ, ಹೇಳ್ರಪ್ಪ ಕೈ ಎಂತಿ ಎಷ್ಟು ಬರ್ಬೋದು ಲಿವರ್? 1.5 kg ಇರುತ್ತೆ ಸರ್. 1.5 kg ಕರೆಕ್ಟ್. 1.5 kg ಒಳಗ್ ಲಿವರ್ ಇರುತ್ತೆ ಅಷ್ಟೇ. ಲಿವರ್ ಒಳಗ್ 1.5 kg ಇರುತ್ತೆ. ಈ 1.5 kg ಇದ್ರೆ ಈಗ ಹೊಟ್ಟೆ ಯಾರು ಹಿಂಗ್ ಬಂದ್ಬಿಟ್ಟಿದೆ ಮುಂದೆ, ಹಿಂಗೆ
ಮತ್ತೆ ಲಿವರ್ ಎಷ್ಟು ಗೊತ್ತಾ? ಲಿವರ್ 10 ಕೆಜಿ ಆಗಿರುತ್ತೆ. 1.5 ಕೆಜಿ ಕರಳು 10 ಕೆಜಿ ಆಗಿದ್ರೆ ಅದು ಆರಾಮ್ ಇರುತ್ತಾ ಕೆಟ್ಟೋಗಿರುತ್ತಾ? ಹಿಂಗನ್ರಿ ಕೈ ಆರಾಮ್ ಇರುತ್ತೆ ಕೆಟ್ಟೋಗಿರುತ್ತಾ? ಕೆಟ್ಟೋಗಿರುತ್ತೆ, ಕರೆಕ್ಟಾ? ಈಗ ಲಿವರ್ ಕೆಟ್ಟದ ಅದು ಒಳಗೆ ದಪ್ಪ ಆಗಿದೆಯಾ? ಈಗ ಲಿವರ್ ಹೋಗಿ ಒಳಗೆ ಫ್ಯಾಟಿ ಲಿವರ್ ಆಗಿದೆ ಅಂತೇಳಿ ಯೋಚನೆ ಮಾಡ್ತಾನೆ. ಲಿವರ್ ಅಲ್ಲಿ ತೂಕ ಈಗ ದಪ್ಪ ಆಗಿದೆ, ಅದು 1 ಕೆಜಿ 800 ಗ್ರಾಮ್ ವರೆಗೆ ಬರುತ್ತೆ ಲಿವರ್ ಕರೆಕ್ಟ್ ಆಗಿದ್ರೆ. ಓಕೆ, ಅದನ್ನ ಹೋಗಿ ಹೊಟ್ಟೆ ಒಳಗೆ ಲಿವರ್ನ 10 ಕೆಜಿ ಮಾಡ್ಕೊಂಡಿದ್ರೆ ಈಗ ಲಿವರ್ ಪ್ರಾಬ್ಲಮ್ ತೂಕದ ಪ್ರಾಬ್ಲಮ್, ಕರೆಕ್ಟಾ? ಅಂದ್ರೆ ಏನು, ತೂಕನ ಏನ್ ಮಾಡಕ್ ಈಗ ನಾವು ತೂಕ ಕಳ್ಕೋಬೇಕು, ಕರೆಕ್ಟ್ ಅಲ್ವಾ? ನಿಮಗೆ ಯೋಚನೆ ಮಾಡಿ, ಮನುಷ್ಯ ಒಳಗೆ ಈ ಇದೆಯಲ್ಲ ಒಳಗಡೆ ಏನು, ನಿಮಗೆ ಹಾರ್ಟ್ ಇದೆ ಗೊತ್ತಾ? ಒಳಗಡೆ ಹಾರ್ಟ್ ಇದೆ, ಕರೆಕ್ಟಾಗಿ ಕೇಳಿಸ್ಕೊಡಿ. ಸುಮ್ಮನೆ ಕಾಮಿಡಿ ತರ ಅನಿಸುತ್ತೆ, ಕರೆಕ್ಟಾಗಿ ಹೇಳಿದ್ ನಾನು. ಅದು ನಿಮಗೆ ಬಿಟ್ಟರೆ ವಿಷಯ, ನನಗೆ ಗೊತ್ತಿಲ್ಲ, ಅದು ಐಡಿಯಾ ಇಲ್ಲ. ಓಕೆನಾ? ಒಳಗಡೆ ನಿಮ್ಗೆ ನಮ್ಮ ದೇಹದಲ್ಲಿ ಮೂಳೆ ಇದೆ ಗೊತ್ತಾ? ಮೂಳೆ ಯಾರಿಗೆ ಗೊತ್ತು ಮೂಳೆ ಇದೆ ಅಂತ? ಎಷ್ಟು ಕೆಜಿ ಇರುತ್ತೆ ಮೂಳೆ? ಹಿಂಗನ್ರಿ ಕೈ ಕೈ ಅನ್ಬೇಕು ನಿಮಗೆ ಕೈ ಇಲ್ವಾ? ಹುಷಾರಿಲ್ಲ ನೀವು? ಎಷ್ಟಿದೆ ಸರ್ ಮೂಳೆ? ಯಾರು ಹಿಂಗನ್ರಿ? ಅದನ್ನ ನನಗೆ ನಮ್ಮ ಅಪ್ಪ ಕೇಳಿಲ್ಲ, ನಮ್ಮ ಅಮ್ಮ ಕೇಳಿಲ್ಲ, ನಾನು ಹೆಂಡತಿ ಕೇಳಿಲ್ಲ, ಮದುವೆ ಮಾಡೋ ಮಾವನ ಕೊಟ್ಟು ಹೆಣ್ಣು ಕೊಡ್ಬೇಕಾದ್ರೆ ಕೇಳಿಲ್ಲ. ಇದು ಹೆಂಗ್ ನಂಗೆ ಹಿಂಗೆಲ್ಲ ಕೇಳಬೇಡಿ ಸರ್, ನನಗೆ ಯಾರು ಕೇಳಿಲ್ಲ ಸರ್. ಈಗ ಮೂಳೆ ಎಷ್ಟಿದಾವೆ, ರಕ್ತ ಎಷ್ಟಿದೆ ಒಳಗೆ, ನೀನ್ ಸಿಟ್ಟು ಬರುತ್ತಾ, ನೀನ್ ಆರಾಮಿದೀಯಾ ಅಂತ ಯಾರು ಕೇಳಿಲ್ಲ ಸರ್. ಇದನ್ನೆಲ್ಲ ಕೇಳಬೇಡಿ. ಸ್ಕೂಲಾಗ ಕೇಳಿಲ್ಲ, ಮದುವೆ ಆಗ್ಬೇಕಾದ್ರೆ ಕೇಳಿಲ್ಲ, ಜನ ಕೇಳಿಲ್ಲ, ಕರೆಕ್ಟಾ? ಇದು ಹೆಂಗೆ ಸಾಧ್ಯ? ಚೆಕ್ ಮಾಡ್ಕೊಳ್ಳಿ. ಆಕ್ಚುಲಿ ದೇಹ ಬದುಕು ಇದ್ದೇ ಮತ್ತೆ ಕಲಿಬೇಕಾದ್ ನೀವು. ಓಕೆ, ನಿಮ್ಮನೆಗೆ ಯಾರ ಮನೆ ಗೋಲ್ಡ್ ಐತಿ ಹಿಂಗನ್ರಿ? ಹಿಂಗೆ ಕೈ ರೀ ಗೋಲ್ಡ್ ಐತೆ, ಕೈ ನಿಮ್ಮನೆ ಗೋಲ್ಡ್ ಇಲ್ವಾ? ಎಷ್ಟಿದೆ ಮೇಡಮ್ ಸುಧಾ ಮೇಡಮ್? ಎಷ್ಟಿದೆ ಮೇಡಮ್? ಎಷ್ಟು ಗ್ರಾಮ್, ಎಷ್ಟು ಕೆಜಿ ಇದೆ? ಎಷ್ಟು ಕೆಜಿ ಇಲ್ಲ ಸರ್, ಎಲ್ಲ ಸೇರಿದ್ರೆ ಒಂದು 8-10 ತಲೆ ಐತೆ ಸರ್ ಅಷ್ಟೇ. ಅಂದ್ರೆ ನಮ್ದು 100 ಗ್ರಾಮ್, ಕರೆಕ್ಟಾ? ನೋಡಿ ಏನ್ ಕರೆಕ್ಟ್ ನೆನಪಿದೆ. ಎಷ್ಟಿದೆ ನಿಮ್ಮ ಬಾಳೆ ಬ್ಲಡ್ ಇವಾಗ? ಸರ್ ನಂದು 13.5 ಇದೆ ಸರ್ ಇವಾಗ. ಶೇಕಡ ಮುಂಚೆ ಎಷ್ಟಿತ್ತು? 11 ಅಷ್ಟೇ, 11-10 ಒಳಗೆ ಇತ್ತು ಸರ್ ನಂದು. ಇದು ಕರೆಕ್ಟ್ ಲೆಕ್ಕ ಐತೆ ನೋಡಿ. ಬಂಗಾರ ಲೆಕ್ಕ ಯಾಕೆ, ಬಂಗಾರ ಯಾಕೆ ಲೆಕ್ಕ ಇದೆ ನಿಮ್ಗೆ? ಬಂಗಾರ ನೀನ್ ಸಂಪಾದನೆ ಮಾಡ್ಕೊಂಡಿಯಲ್ಲ, 10 ಗ್ರಾಮ್ದಾಗ ಒಂದು 50 ಗ್ರಾಮ್ ಕಮ್ಮಿ ಆಗ್ಬಿಡ್ ನೋಡು. ಅಪ್ಪ 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 ಓ ಹೆಂಗ್ ಕೊಡ್ಕೊಂತ ಯೋಚನೆ ಮಾಡಿ. ಈಗ ನಿಮಗೆ ರಕ್ತ 14 ಇದೆಯಲ್ಲ, 12 ಆಗ್ತದೆ ಬಿಟ್ಟಾಕ ಹೋಗ್ಲಿ. ಅದೇನ್ ಬ್ಲಡ್ ರಕ್ತ ಬಾಡಿ 12 ಇದ್ರೆ 13 ಇದೆಯಲ್ಲ. ಯಾರಿಗೆ ಗೊತ್ತಿದ್ದು ಕರೆಕ್ಟಾ? ನೀವ್ ಯಾರೋ ಚೆಕ್ ಮಾಡಿಸಿರಿ, ರಕ್ತ ಕಮ್ಮಿ ಆದ ಕೂಡಲೇ ಟೆನ್ಷನ್ ತಗೊಳ್ತೀರಿ ಯಾರಾದ್ರೂ? ಯಾಕೆ ತಗೊಂತೀರಿ ಟೆನ್ಷನ್? ಯಾರು ತಾಂಡ್ರಿ ಟೆನ್ಷನ್? ಹುಲಿಗೆಮ್ಮ ತಾಂಡಿಯ ರಮೇಶ್ ತಗೊಂಡ್ ತಾನೆ? ರಕ್ತ ಕಮ್ಮಿ ಆದ್ರೆ ಟೆನ್ಷನ್ ನೋಡ್ರಿ ಯಾರಾದ್ರೂ? ನಿನ್ ಗಂಟಿಗೆ ಇವಾಗ 14 ಇರ್ಬೇಕಿತ್ತು ಬ್ಲಡ್ ಅಲ್ವಾ, 8 ಆಗಿದೆ. ಯಾರು ಟೆನ್ಷನ್ ತಗೊಂಡಿರಿ? ಹಿಂಗನ್ನಿ ಟೆನ್ಷನ್ ತಗೊಂಡಿರಿ ಯಾರಾದ್ರೂ? ತಗೊಂಡಿರ? ಬಿಟ್ಟಾಕ್ ಹೋಗ್ಲಿ, ಇವತ್ತೇ ಚೀಟಿ ಕಟ್ಟಬೇಕು. ಬ್ಲಡ್ ಬೇರೆ ವೀಕೆನ್ಸ್ ಆಯ್ತಿ, ಬಿಟ್ಟಾಕ ಬ್ಲಡ್ ಬಿಟ್ಟಾಕ, ಇಲ್ಲಿ ಬದಲು ಚೀಟಿ ಕಟ್ಟು, ಕರೆಕ್ಟಾ ಅಲ್ವಾ? ರೀ ಕಕ್ಕ ಬರೋದ್ರಿ, ನನ್ ಕಕ್ಕ ಬರ್ತಾ ಇಲ್ಲ, ಒಳಗಡೆ ಪೈಲ್ಸ್ ಆಗ್ಬಿಟ್ಟಿದೆ. ಬುಟ್ಟಾಕ ಅದ್ ಇರ್ಲಿ, ಚಾಲು ಹೋಗಿ ಮತ್ತೆ ಕೆಲಸ ಮಾಡೋಗು. ಕಮ್ಮಿ ತಿನ್ನು, ಖಾರ ಕಮ್ಮಿ ತಿನ್ನು, ನೀರು ಜಾಸ್ತಿ ಕುಡಿ, ಹಿಂಗ್ ಹೇಳಿತಾನೆ. ಕೇಳಿಲ್ಲನ್ರಿ ನೀವು? ನೋಡಿ, ಯಾಕಂದ್ರೆ ಇದು ನಮ್ಗೆ ಇಂಪಾರ್ಟೆಂಟ್ ಇಲ್ಲ, ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಅಲ್ವಾ? ನಿಮ್ಗೆ ಎಷ್ಟು ಜನ ನಿಮ್ ಮನೆ ಗೊತ್ತಾ? ನಿಮ್ ಮಗಳು ಅಂತ ಮಮ್ಮಿ ಹೊಟ್ಟಿನ ಬರುತ್ತೆ ಮಮ್ಮಿ ಪೀರಿಯಡ್ಸ್ ಆಗುವಾಗ. ನನಗೆ ಆಗಿತ್ ಬಿಡೆ ತರಗೇಶ ಬಣ್ಣ, ನನಗೆ ಕೂಡ ಹಂಗ ಆಗುತ್ತೆ. ನಿನಗೇನಾಗತ್ತೆ? ನನಗೆ ಕೂಡ ಹಿಂಗ ಆಗಿತ್ತು, ನಿಮ್ಮ ಅಮ್ಮ ಕೂಡ ಹಿಂಗ ಆಗಿತ್ ಕಣೆ. ಎಲ್ಲ ಸೇಮ್ ಹೆಣ್ಮಕ್ಳಂಗ ಆಗುತ್ತೆ. ಯಾರ ಕೇಳ್ಸ್ಕೊಂಡಿರಿ ಮನೇಲಿ? ಕರೆಕ್ಟಾ? ನೀವು ಕೇಳ್ಸ್ಕೊಂಡಿಲ್ಲ ಇದನ್ನೆಲ್ಲ? ನಿನಗೆ ಹೊಟ್ಟೆ ಹೋದ್ರೆ ಮಗಳಿಗೆ ಆಗ್ಬೋದು, ಮಗಳಿಗಾದ್ರೆ ಮಮ್ಗ ಆಗ್ಬೋದು, ಮಮ್ಗಾದ್ರೆ ಎಲ್ಲ ಫಿಕ್ಸ್ ಇದು. ನಾನು ಟೀ ಕುಡ್ತೀನಿ, ಮಮ್ಮ ಟೀ ಕುಡಿ, ಯಾಕೆ ನೀ ಫಿಕ್ಸ್ ಅದು, ನೀ ಗೊತ್ತು ಅದನ್ನೇ ಮಾಡ್ಬೇಕಂತ. ಹೊಸದ್ ಹೆಂಗ್ ಕಲ್ತಿ? ಈಗ ಎಕ್ಸರ್ಸೈಸ್ ಮಾಡಿ 5 ಗಂಟೆಗೆ ಎದ್ದು ಎಕ್ಸರ್ಸೈಸ್ ಮಾಡಿ, ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿ. ಮಮ್ಮಿ ನೀನ್ ಮಾಡಿಯಾ? ನಮ್ಮಮ್ಮ ಮಾಡ್ಯಾಳ? ನೀ ಬದುಕಿಲ್ಲ 80 ವರ್ಷ, ನಾನು ಬದುಕ್ ಬಿಡು. ನೋಡಿ ಹೆಂಗೆ ನೋಡಿ ಶಿಫ್ಟ್ ಆಗುತ್ತೆ ಯೋಚನೆ ಮಾಡಿ, ಕರೆಕ್ಟ್ ಅಲ್ಲ? ನೀನ್ ಬದುಕಿ 80 ವರ್ಷ ಟೀ ಕುಡ್ದು, ಅಮ್ಮ ಬದುಕಾಳೆ, ನಾನು ಬದುಕಲ್ಲೇನು? ನಾವೆಲ್ಲ ಒಂದೇ ಹೊಮಿಸ್ತಾವ್ರೆ, ನಾವ್ ಗಟ್ಟಿ ಹೊಮಿಸ್ತಾವ್ರು. ಇಲ್ಲ ಮಾಮರಿ, ನಿಮ್ಮ ಅಪ್ಪ ತಿನ್ನದ್ ಫುಡ್ ಬೇರೆ, ನಿಮ್ಮ ಅಮ್ಮ ತಿಂದ್ರ ಫುಡ್ ಬೇರೆ, ನಿಮ್ಮಮ್ಮ ಮಾಡೋ ಕೆಲಸ ಬೇರೆ, ನೀವ್ ಮಾಡೋ ಕೆಲಸ ಬೇರೆ. ನಿಂದು ಸ್ಟವ್ ಇದೆ ಮನ್ಯಾಗ, ಚಿಡಿಕ್ ಅಂತ ಹಚ್ಚಂಗಿಲ್ಲ ಇವಾಗ. ಈಸಿ ಸರಿ, ಅರ್ಥ ಆಗ್ತದೆ? ಕಾಮಿಡಿ ಅನ್ಸುತ್ತಲ್ಲ? ಸತ್ಯ ಇದೆ. ಓಕೆ, ಬಿಫೋರ್ ನಿಮ್ಮ ಅಮ್ಮನ ಜೀವನ ಬೇರೆ, ನಿನ್ ಜೀವನ ಬೇರೆ. ಇಲ್ಲಿ ಬದಲಾಗಬೇಕಿದೆ ಹೆಂಗ್ ಗೊತ್ತಾ? ಆಕ್ಚುಲಿ ನಿಮ್ಮ ಬಗ್ಗೆ ಕಲ್ತ್ಕೊಳ್ಳಿ. ಒಳಗಿದೆಯಲ್ಲ ಒಳಗಡೆ ಮನ್ಯಾಗ ಇಷ್ಟೇ, ಇಲ್ಲಿ ದೇವಸ್ಥಾನ ಇದೆ, ಇಲ್ಲೇ ಹಿಂಗಿದೆ ಅಂತ ಹೆಂಗ್ ಕಲ್ತೀರಿ? ನೀವ್ ಕಲಿಬೇಕಾ ಹೆಂಗ್ ಗೊತ್ತಾ? ಇಷ್ಟೇ ಇರ್ಬೇಕು, ಹಿಂಗ್ ಊದ್ಕೋಬಾರ್ದು, ಮಕ್ಕೆಲ್ಲ ಸ್ಲಿಮ್ ಆಗಿರ್ಬೇಕು, ಕೈ ದಪ್ಪ ಇರಬಾರ್ದು, ಗಟ್ಟಿಯಾಗಿರ್ಬೇಕು ಮಜಲ್ಲು. ಓಕೆ, ಒಳಗಡೆ 180 ಗ್ರಾಮ್ ಹಾರ್ಟ್ ಇದೆ, 180 ಗ್ರಾಮ್ ಹಾರ್ಟ್ ಇದೆ. ಹಾರ್ಟ್ 180 ಗ್ರಾಮ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅದೇನಾದ್ರು
ಒಂದ್ 2 ದಿನ ರೆಸ್ಟ್ ತಗೊಂಡ್ಬಿಟ್ರೆ, ಬೇಡ ಒಂದು 10 ನಿಮಿಷ ರೆಸ್ಟ್ ತಗೊಂಡ್ಬಿಟ್ರೆ ಹಾರ್ಟ್ ಎಷ್ಟ್ರಿ 180 ಗ್ರಾಮ್ ಅಂದ್ರೆ ಇರೋದು 280 ಗ್ರಾಮ್. ಹಾರ್ಟ್ ಇರೋದು ಎಷ್ಟ್ರಿ 300 ಗ್ರಾಮ್. ಏ ಡಾಕ್ಟರ್ ಮಿಸ್ ಡಾಕ್ಟರ್ ಯಾರದು 280 ಗ್ರಾಮ್ ಇರೋದು ಹಾರ್ಟ್ ಇರೋದು ಕರೆಕ್ಟ್. ಕಿಡ್ನಿ ಅನ್ಸುತ್ತೆ 280 ಗ್ರಾಮ್ ಕರೆಕ್ಟ್. ಈಗ ಯೋಚನೆ ಮಾಡಿ, ಇದು ಹಾರ್ಟ್ 1470 ಅಂದ್ರೆ ಏನು 1500 ನಮ್ದು ಲಿವರ್ ಇದೆ ಓಕೆ. ಒಳಗಡೆ 1 kg 500 ಗ್ರಾಮ್ ಲಿವರ್ ಇದೆ. ಕರೆಕ್ಟ್ ಕೇಳಿಸ್ಕೊಳ್ಳಿ. ಇದೆ ನಿಮಗೆ ಈ ಬಾಡಿ ಇದೆಯಲ್ಲ 12 kg ಮೂಳೆ ಇದೆ ಓಕೆ. 12 kg ಮೂಳೆ ಇದೆ ಓಕೆ ಒಳಗಡೆ. ಅದು ಎಷ್ಟು ಇರ್ಬೇಕು ಗೊತ್ತಾ ತೂಕ? ಅಟ್ಲೀಸ್ಟ್ ನೀನು 50-60 kg ಇರ್ಬೇಕು ತೂಕ. ಅದೆಲ್ಲ ಫಿಟ್ ಆಗಿ ಚಂದಾಗಿ ಬ್ಯೂಟಿಫುಲ್ ಆಗಿ ಕಾಣಕ್ಕೆ, ಕಜ್ಜಿ ಬರಬಾರ್ದು, ತುರಿಕೆ ಬರಬಾರ್ದು, ಹಿಂಗ್ ಕೆರಕಬಾರ್ದು, ಇದೆಲ್ಲ ಬ್ಲ್ಯಾಕ್ ಆಗ್ಬಾರ್ದು, ಸ್ಕಿನ್ ಚೆನ್ನಾಗಿರ್ಬೇಕು, ನಿದ್ದೆ ಚೆನ್ನಾಗಿ ಮಾಡ್ಬೇಕು, ಕೋಪ ಬರಬಾರ್ದು ಅಂದ್ರೆ ಅಷ್ಟಿರ್ಬೇಕು. ಸೈಡ್ ಎಲ್ಲ ಕಿತ್ಕೊಂಡ್ ಮನಸ್ಸಿನ ಬಿಟ್ಟಿರ್ತೀವಿ ಗೊತ್ತಾ? ಇದು ಈಡ್ದಪ್ಪ, ಇದು ಈಡ್ದಪ್ಪ, ಇದು ಈಡ್ದಪ್ಪ ಆಗ್ಬಿಟ್ಟಿರುತ್ತೆ. ಅವಾಗ ಏನ್ ಮಾಡ್ತೀವಿ ಹೇಳಿ? ಅಯ್ಯೋ ಬಾರಿ ನೋವು ಕಣೆ, ಸೊಂಟದ್ದೇನ್ ಸಮಸ್ಯೆ ಇದೆಯಾ? ಸೊಂಟ ಸಮಸ್ಯೆ ಇದೆಯಾ? ಹಿಂಗ್ ಹಿಡ್ಕ, ಸೈಡ್ ಹಿಂಗ್ ಹಿಡ್ಕ, ಹಿಂಗ್ ಸಿಗುತ್ತೆ ನೋಡು. ಯೋಚನೆ ಮಾಡಿ. ಈಗ ಮೂಳೆಗೆ ಅದು ಸಪೋರ್ಟ್ ಸಿಗುತ್ತಾ? ಈಗ ಇದು ಬಹಳ ಮೂಳೆ ಇದೆ, ಇದಕ್ಕೆ ಹಿಂಗಿರ್ಬೇಕು ಸ್ಟ್ರಾಂಗ್ ಆಗಿ. ನಾವು ಚೆಕ್ ಮಾಡಿದ್ವಿ ಹೊರಗಡೆ ನಾರ್ಮಲ್ ಆಗಿ. ದಪ್ಪ ಆಗ್ಬಿಟ್ಟಿರ್ತಿ, ಟೆನ್ಷನ್ ತಗೊಂಡ್ಬಿಟ್ಟಿರ್ತಿ, ಸ್ಟ್ರೋಕ್ ಆಗ್ಬಿಟ್ಟಿರುತ್ತೆ ನೋಡಿ. ಇದಕ್ಕೆ ಯಾರು ಜವಾಬ್ದಾರಿ? ಡಾಕ್ಟರ್ ಜವಾಬ್ದಾರಿ? ನಿಮ್ಮ ಮನೆ ಅಪ್ಪ ಅಮ್ಮ ಜವಾಬ್ದಾರಿ? ನನಗೆ ಒಂದ್ ಕ್ವಶನ್ ಏನ್ ಗೊತ್ತಾ? ಡಾಕ್ಟರ್ ಹತ್ರ ಹೊರಗಡೆ ಹೋಗ್ತೀವಿ ಗೊತ್ತಾ, ನಿಮ್ಮಮ್ಮ ಕೇಳ್ಬೇಕಿತ್ತು ಹುಟ್ಬೇಕಾರೆ, ಮಮ್ಮಿ ನನಗೆ ಸ್ಟ್ರೋಕ್ ಆಗ್ಬಾರ್ದು, ನೋಡ್ ಮಮ್ಮಿ ಉಡ್ಸಕತ್ತೀನಿ, ಕರೆಕ್ಟಾಗಿ ಉಡ್ಸ್ಬಿಡಿ ಹೋಗ. ನನಗೆ ಎಷ್ಟು ಸ್ಟ್ರೋಕ್ ಆಗ್ಬಾರ್ದು, ನನಗೆ ಕಣ್ ಕಾಣದಾಗ ಆಗ್ಬಾರ್ದು, ನನಗೆ ಕಾಲ್ ಕಟ್ ಆಗ್ಬಾರ್ದು, ನನಗೆ ತಲೆ ಬರಬಾರ್ದು, ಕೂದಲು ಬಿಚ್ಚಿ ಹೋಗ್ಬಾರ್ದು, ನನಗೆ ಪೀರಿಯಡ್ಸ್ ಕರೆಕ್ಟ್ ಆಗ್ಬೇಕು, ಒಳ್ಳೆ ಗಂಡ ಸಿಗ್ಬೇಕಂತ ಬರೀ ಅಗ್ರಿಮೆಂಟ್ ಬರ್ಕೋಬೇಕು ಗಮ್ಮತ್ತಾಗ ಬರ್ಸ್ಕೊಂಡಿದ್ದು. ಯಾರಿಗೆ ಗೊತ್ತು ಸರ್ ಇವೆಲ್ಲ? ನಮಗೇನ್ ಗೊತ್ತಾಗುತ್ತೆ? ಹುಟ್ಬೇಕಾರೆ ಏನ್ ಗೊತ್ತು? ಶೆಡ್ಡಿ ಕೂಡ ಹಾಕಿ ಬರ್ತಿರಲ್ಲ, ಆಮೇಲೆ ಹಾಕೊಂಡು ಶೆಡ್ಡಿ ನಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಅಲ್ವಾ? ಈಗ ಇದೆಲ್ಲ ಅಗ್ರಿಮೆಂಟ್ ಇಲ್ಲಿ ನೋಡಿ, ಕರೆಕ್ಟ್ ಯೋಚನೆ ಮಾಡಿ. ಇದನ್ನ ತಗೊಳಕ್ ಹೋಗ್ತೀವಲ್ಲ, ವಾರಂಟಿ ಎಷ್ಟು ದಿನ ವಾರಂಟಿ? ಯಾಕೆ ಹೇಳಿ? ದೇಹ ಹೇಳ್ದ ಕೇಳಿದ್ರೆ ಹುಟ್ಟುತ್ತೆ, ಹೇಳ್ದ ಕೇಳಿದ್ರೆ ಸುತ್ತ ಹೋಗ್ತೀವಿ. ಆಕ್ಚುಲಿ ಮನುಷ್ಯ ಕಲಿಬೇಕು ಹೆಂಗ್ ಗೊತ್ತಾ? ಇಲ್ಲಿ ಕುತ್ಕೊಂಡಾಗ ಗೊತ್ತಾಗುತ್ತೆ ಒಳಗೆ ಏನೇನಿದೆ, ಏನೇನ್ ಕಮ್ಮಿ ಮಾಡ್ಕೋಬೇಕು, ಏನೇನ್ ಜಾಸ್ತಿ ಮಾಡ್ಕೋಬೇಕು, ನಾವ್ ಹೆಂಗಿರ್ಬೇಕು ಅಂತ ಇಲ್ಲಿ ಕಲಿತೀವಿ ನಾವು. ಹೊರಗಡೆ ಕಲಿಸ್ಕೊಡಕ್ಕಿಲ್ಲ ಜನ, ಅವ್ರ ಬಿಜಿಯಲ್ಲಿ ಅವ್ರು ಇದ್ದಾರೆ. ನನಗೆ ಇಲ್ಲಿ ನಾನೊಂದು ನೀನು ವಿಡಿಯೋ ಯಾರು ನೋಡಿದ್ರಿ? ಒಬ್ಬ ವ್ಯಕ್ತಿ 450 ವರ್ಷ ಬದುಕಿದ್ದಾನೆ. ಎಷ್ಟು ವರ್ಷ ಬದುಕಿದ್ದಾನೆ? 450 ವರ್ಷ ಬದುಕಿದ್ದಾನೆ. 450 ವರ್ಷ ಬದುಕಿದ್ರೆ ಆ ವ್ಯಕ್ತಿ ಈಗ ಲಾಸ್ಟ್ ಗೊತ್ತಾ 180 ವರ್ಷ ಕೆಲಸ ಮಾಡಿದ್ದಾನೆ. 180 ವರ್ಷ ಕೆಲಸ ಮಾಡಿದ್ದಾನೆ. 20 ವರ್ಷ ದುಡ್ಡನ್ನ ಟೈಮ್ ತಗೊಂಡಿದ್ದಾನೆ. ಕರೆಕ್ಟ್ 20 ವರ್ಷ ಓದ್ಬೇಕು ಬರೆಯಕ್ ತಗೊಂಡಿರ್ತಾನೆ. ಅಲ್ಲಿಂದ 160 ವರ್ಷ ಕೆಲಸ ಮಾಡಿದ್ದಾನೆ. ಈಗ 250 ವರ್ಷ ಮನೆ ಕುತ್ಕೊಂಡಿದ್ದಾನೆ, ಬದುಕಿದ್ದಾನೆ. ಈಗೇನ್ ಗೊತ್ತಾ? ಎರಡೇ ಇರೋದು, ಮೂಳೆ ಚರ್ಮ ಎರಡೇ ಇರೋದು. ಪಪ್ಪ ಅಂದ್ರೆ ಅಂತ ಅಷ್ಟೇ, ಏನು ಇಲ್ಲ. ಅಂದ್ರೇನು? ಬದುಕಿದಾನೆ, ಇದಾನೆ, ಏನು ಸಾಧನೆ ಇಲ್ಲ, ಮುದೋಗಿದೆ, ಏನು ಸಾಧನೆ ಇಲ್ಲ. ದೇವ್ರ ತರ ನಿಮ್ಮ ಮನೇಲಿ ನಿಮ್ಮ ಅಪ್ಪಗೆ 60 ವರ್ಷ ಆದ್ರೆ 70 ವರ್ಷ ಆದ್ರೆ ಯೋಚನೆ ಮಾಡಿ, ಸರಿಯಾಗಿ ಫುಡ್ ಇಲ್ಲ, ಸರಿಯಾಗಿ ಪ್ರೋಟೀನ್ ಕೊಟ್ಟಿಲ್ಲ, ಸರಿಯಾಗಿ ಕ್ಯಾಲ್ಸಿಯಂ ಕೊಟ್ಟಿಲ್ಲ, ಕೆಫಿನ್ ಕೊಟ್ಟಿಲ್ಲ ಬಾಡಿ ಅಂತ ನೋಡಿ, ಡಲ್ಲ ಕಿವಿ ಕೇಳಿಸಲ್ಲ ಮಗ. ಅಲೋ 60 ವರ್ಷಕ್ಕೆ ಯಾಕೆ ಹೇಳಿ? ದಮ್ ಇರ್ಬೇಕಾದ್ದು ಬಾಡಿ ಕೂಡ ಫುಡ್ ಅಲ್ಲಿ ದಮ್ ಇದ್ರೆ ಮನುಷ್ಯ ಗಟ್ಟಿಯಾಗಿರ್ತಾನೆ. ಮನುಷ್ಯ ತಿನ್ನೋ ಫುಡ್ ಅಲ್ಲಿ ತಾಕತ್ತಿಲ್ಲ ಅಂದ್ರೆ ಮನುಷ್ಯ ಡಲ್ ಆಗ್ತಾನೆ. ಏನೋ ಮಬ್ಬು, ಏನೋ ಮಬ್ಬು. ಈ ಹಾವು ಏನಾದ್ರು ತಿಂದಂಗೆ, ಹೆಬ್ಬ ನೋಡಿರ್ಲಿ, ಹೆಬ್ಬ ಹೋಗಿ ಕುರಿ ನುಂಗ್ದಂಗೆ. ಕರೆಕ್ಟಾ? ಹೆಬ್ಬ ಹೋಗಿ ಕುರಿ ನುಂಗ್ದಂಗೆ, ನುಂಗ್ಬಿಟ್ಟು ಕುರಿನ ಹೆಬ್ಬ ಮೇಲೆ ನೀವ್ ಮಲ್ಕೊಂಡ್ರೆ ಹೆಬ್ಬ ಕಳ್ಸಲ್ಲಂತೆ. ಕೇಳಿಸುತ್ತ? ಹೆಬ್ಬ ನೋಡಿದ್ರೆ ದೊಡ್ಡ ಹಾವು ಬರುತ್ತಲ್ಲ, ಅದು ಹೋಗ್ಬಿಟ್ರೆ ಅದೇನಾದ್ರು ತಿಂದ್ಬಿಟ್ರೆ ಮನೆಗಿರಿಸಿ ತಿಂದು ನುಂಗ್ಬಿಟ್ರೆ ನೆಕ್ಸ್ಟ್ ನೀರ್ ಅದ್ಮೇಲೆ ಬಕ್ಕಂಬಿಟ್ರೆ ನುಂಗಲ್ಲಂತೆ. ಯಾಕೆ ಹೇಳಿ? ಸಾಕಪ್ಪ ನನಗೆ ಸಮಾಧಾನ, ಎಷ್ಟು ನೆಕ್ಸ್ಟ್ ನೋಡ್ಕೊಂಡ್ ನಿನ್ನ ಅಂತ ಅನ್ಸುತ್ತಂತೆ. ಮನುಷ್ಯ ಹಂಗಲ್ಲ. ಬೆಳಗ್ಗೆ ಇಡ್ಲಿ ನೀರ್ ತಿನ್ನಾಕು, ಮತ್ತೆ ನಾನು ಮತ್ತೆ ಹೋಗ್ತನ ಹುಲಿಗೆ ಮನೆಗೆ ಹೋಗ್ತನ, ಅಲ್ಲಿ ಮಾಡಿದ್ರೆ ಅಯ್ಯ ಒಂದ್ 4 ಇಡ್ಲಿ, ಅಲ್ಲಿ 4 ಹಾಕ್ಯಂಬ್ತನ, ಪಕ್ಕದ ಹೋಗ್ತಾನ ಸ್ವಲ್ಪ ಟೀ ಕುಡಿತನ, ಅಲ್ಲೇ ಮತ್ತೆ ಅಂತ ತಿಂತನ, ಹಾಕು ಹಾಕ್ತಾನೆ ಇರ್ತಾನೆ. ಅದ್ ಎಲ್ಲಿ ಬೇಕಾದ್ರೆ ಕಿತ್ಕೊಂಡ್ ಬರ್ತಾ ಇರುತ್ತೆ. ಈ ಕಡೆ ಕಿತ್ಕೊಂಡ್ ಬರುತ್ತೆ, ಈ ಕಡೆ ಕಿತ್ಕೊಂಡ್ ಬರುತ್ತೆ, ಹಂಗ ಈಡ್ದಪ್ಪ ಆಗ್ಬಿಡ್ತಾನೆ, ಉಪ್ಪು ಸಾಯಸ ಆಗ್ಬಿಡುತ್ತೆ, ಬಟ್ ಬದುಕ್ತಾನೆ ಇರ್ತಾನೆ. ಯಾಕೆ ಹೇಳು? ಮನುಷ್ಯನಿಗೆ ಕಲಿಬೇಕಾದನ್ನ ಕಲ್ತಿಲ್ಲ, ಎಲ್ಲದು ಬಿದ್ದಿದೆ ಮನುಷ್ಯನಿಗೆ.
ಇರ್ಬೇಕಾದ್ದೇ ಇಲ್ಲ. ಯೋಚನೆ ಮಾಡಿ. ನನಗೆ ಒಂದು ಸ್ವಲ್ಪ ಏಜ್ ಆಗತ್ತೆ, ನನಗೆ ಚಿಕ್ಕ ಹುಡುಗನ ಅನ್ಸುತ್ತೆ, ಒಂದ್ 25 ವರ್ಷ ಅನ್ಸುತ್ತೆ. ಅಜ್ಜಿ ನನ್ನ ಏಜ್ ಹೊರಗಡೆ ಹೋದ್ರೆ ನನ್ನ ಏಜ್ ಹೊರಗಡೆ ಹೆಂಗಾರ ಗೊತ್ತೇನು, ಏನಿದೆ ಬಿಡಿ ವೇಷ, ನನಗೇನು ಏನು ಸ್ಟಾರ್ಟ್ ಆಗಿಲ್ಲ ಅನ್ಸ್ಬಿಟ್ಟಿದ್ದು. ನನಗೆ ಏನು ಸ್ಟಾರ್ಟ್ ಆಗಿಲ್ಲ ಜೀವನ. ಅಪ್ಪ ಎಷ್ಟಿದೆಯಲ್ಲ, ವಾವ್ ಬ್ಯೂಟಿಫುಲ್ ಅನ್ಸ್ಬಿಟ್ಟಿದ್ದು ನನಗೆ. ನನಗೆ ಆಗಲ್ಲ ಅಂತ ಏನೂ ಇಲ್ಲ. ಯೋಚನೆ ಮಾಡಿ, ಉತ್ಸಾಹ ಉಲ್ಲಾಸ ಇದೆ, ಏನಾದ್ರು ಮಾಡುತ್ತ ಛಲ. ಯಾವಾಗ ಹೇಳಿ, ಏಜ್ ಅಲ್ಲ ಮ್ಯಾಟ್ರ್, ನಂಬರ್, ಏಜ್ ಒಂದು ನಂಬರ್ ಅಷ್ಟೇ. 40 ವರ್ಷ ಆಗ್ಬಿಡಿ ಸರ್, ನನಗೆ ಅನಿಸೇ ಇಲ್ಲ, ನೋ ಫೀಲಿಂಗ್ಸ್. ಯಾಕೆ ಹೇಳಿ ನೋಡಿ, ಇದು ಕುಡಿತೀನಲ್ಲ, ಇದು 500 ರೂಪಾಯಿ ಒಂದು ಸ್ಪೂನ್ 500 rupees ಆಗುತ್ತೆ. ಯೋಚನೆ ಮಾಡಿ, 5 ರೂಪಾಯಿ ಕೊಟ್ಟು ಕುಡ್ದೇ ಮಾಡ್ತೀವಿ. ಮತ್ತೆ ಬಂಗಾರಕ್ಕೆ 1,40,000 ಕೊಟ್ಟು, 1 ಲಕ್ಷ ಈ ಬಂಗಾರಕ್ಕೆ 1,40,000 ಕೊಟ್ಟು ತಗೊಂಡಿರಿ. ಇದೇನು ಬಿ ಪಿ ಕಮ್ಮಿ ಮಾಡುತ್ತೆ, ಶುಗರ್ ಕಮ್ಮಿ ಮಾಡುತ್ತೆ, ಥೈರಾಯ್ಡ್ ಕಮ್ಮಿ ಮಾಡುತ್ತೆ, ಏನ್ ಕಮ್ಮಿ ಮಾಡುತ್ತೆ? ಏನ್ ಕಮ್ಮಿ ಮಾಡುತ್ತೆ ನಿಮ್ಗೆ? ಬಿ ಪಿ ಕಮ್ಮಿ ಮಾಡುತ್ತೆ, ಶುಗರ್ ಕಮ್ಮಿ ಮಾಡುತ್ತೆ, ತಲೆ ಕಮ್ಮಿ ಮಾಡುತ್ತೆ. ಏನ್ ಕಮ್ಮಿ ಮಾಡಿ? 1,40,000. ಒಂದು 10 ಗ್ರಾಮ್, ಒಂದು ತೊಲೆ 1,30,000ನ. ಓ, ಯೋಚನೆ ಮಾಡಿ. ಇದಕ್ಕೆ 1,40,000 ಕೊಟ್ರೆ ಬಾಡಿ ಹಂಗ ಬಂಗಾರದ ತರ ಮಾಡಿ, ಹಂಗ ಅಜ್ಜಿ ಹುಡುಗನ್ ತರ ಮಾಡಿ, ಶಕ್ತಿ ಭರಿಸಿ ಹೆಂಗ್ ಮಾಡ್ತೀವಿ ನೋಡಿ. ಯೋಚನೆ ಮಾಡಿ. ಕರೆಕ್ಟಾ? ಹರ್ಬಲ್ ಲೈಫ್ ಅಲ್ಲಿ ಮಾತ್ರ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬಂಗಾರ ಅಲ್ಲ, ಬಂಗಾರ ತರ ಬಾಡಿ ಮಾಡಕ್ಕೆ ಚಾನ್ಸ್ ಇದೆ. ನಿಮ್ಗೆ ರಕ್ತ ಎಷ್ಟಿರ್ಬೇಕು ಬಾಡಿ ಒಳಗೆ, ಹೆಂಗ್ ಖುಷಿಯಾಗಿರ್ಬೇಕು, ನೀವು ಗಣೇಶ ಹೆಂಗ್ ಸುಂದರವಾಗಿ ಬದುಕಬೇಕು, ಹೆಂಗ್ ಸಿಟ್ ಮಾಡ್ಕೋಬಾರ್ದು, ಹೆಂಗ್ ದುಡ್ಡು ಖರ್ಚು ಮಾಡ್ಬೇಕು, ಹೆಂಗ್ ಇರ್ಬೇಕು ಮನುಷ್ಯ, ಯಾಕೆ ಟೆನ್ಷನ್ ತಗೋಬಾರ್ದು, ಮಕ್ಕಳ ಹೆಂಗ್ ಕಂಟ್ರೋಲ್ ಮಾಡಬಾರ್ದು, ಏನ್ ಜೊತೆ ಹೆಂಗ್ ಇರ್ಬೇಕು, ಎಲ್ಲ ಹೆಂಗೆ ಹೇಳ್ಕೊಡ್ತಾರೆ ನೋಡಿ. ಯೋಚನೆ ಮಾಡಿ. ಕರೆಕ್ಟಾ? ನೋಡಮ್ಮ, ಹೆಣ್ಮಕ್ಳು ಅದಕ್ಕೆ ಕರೆಕ್ಟಾ, ನೀವು ತಿಂಗಳ ಡೇಟ್ ಆಗ್ಬೇಕಮ್ಮ, 5 ದಿನ ಡೇಟ್ ಆಗ್ಬೇಕು. ಡೇಟ್ ಆದ್ರೆ ನಿಮ್ಗೆ ಹೊಟ್ಟೆ ಬರಬಾರ್ದು, ಪೀರಿಯಡ್ಸ್ ಆದ್ರೆ ಗೊತ್ತಾಗಬಾರ್ದು. ಇದೆಲ್ಲ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ಕೊಡ್ತಾರೆ. ಕರೆಕ್ಟಾ? ಇದೆಲ್ಲ ನಾರ್ಮಲ್ ಲೈಫ್ ಅನ್ನ ನೀವು ಯೋಚನೆ ಮಾಡಿ. ಹೆಣ್ಮಕ್ಳು ಒಂದ್ 3 kg ಮಗುನ 9 ತಿಂಗಳು ಹೊತ್ಕೊಂಡಿರ್ತಾನೆ. ಎಷ್ಟು ಭಾರ ಆಗುತ್ತೆ ನಿಮ್ಗೆ ನಡೆಯಕ್ಕಾಗ್ತಾನೆ. ಮತ್ತೆ ನಿಮ್ ಯಜಮಾನ ಈ 30 kg ಹೊತ್ಕೊಂಡಿರ್ತಾನೆ, 30 kg ಹೊಟ್ಟೆ ಒಳಗೆ. ಆತ ನೋಡಿರ, ನಿಮ್ ಯಜಮಾನ 30 kg ಹೊತ್ಕೊಂಡ್ಬಿಡ್ತಾನೆ. ಈತ ಒಂದು 10 kg ಮಕ್ಕಳು, 10 ಮಕ್ಕಳು ಹೊಟ್ಟೆ ಒಳಗಿರ್ತಾವೆ. ನೀವು ಸುಮ್ಮನೆ ಬಿಟ್ಬಿಟ್ಟಿರ್ತೀವಿ, ನಡೆಯತ್ತಾಗ. 3 kg ಮಗು ಹೊಟ್ಟೆ ಒಳಗೆ ಇಟ್ಕೊಂಡು ನಿಮ್ಗೆ ಸುಧಾರ್ಸಕ್ ಆಗಲ್ಲ ಅಂದ್ರೆ, ನಿಮ್ ಯಜಮಾನ 20 kg ತೂಕ ಜಾಸ್ತಿ ಇರ್ತಾನೆ ಮನೆ ಒಳಗೆ. ಯೋಚನೆ ಮಾಡಿ. ನಡೆಯಕ್ ಆಗಲ್ಲ, ಮಲ್ಕೊಳಕ್ ಆಗಲ್ಲ. ಇರ್ಲಿ ಬಿಡ್ರಿ, ನಮ್ಮ ಯಜಮಾನ್ ಚಂದ ಕಾಣ್ತಾನೆ, ಆತ ಪ್ರೆಗ್ನೆನ್ಸಿ ಆಗ್ಯಾನ ನೋಡಿ. ಯೋಚನೆ ಮಾಡಿ. ಕರೆಕ್ಟಾ? ವೆರಿ ಇಂಪಾರ್ಟೆಂಟ್. ಈಗ ಹಾರ್ಟ್ ಪ್ರಾಬ್ಲಮ್ ಬರೋದು, ವೆರಿಕೋಸ್ ವೆನ್ಸ್ ಆಗೋದು, ಪೈಲ್ಸ್ ಆಗೋದು, ಟೆನ್ಷನ್ ಆಗೋದು, ಇವೆಲ್ಲ ಆಗೋದು, ಸ್ಟ್ರೋಕ್ ಆಗ್ಬಿಡುತ್ತೆ ನೀವು ಟೆನ್ಷನ್ ಮಾಡೋದ್ರಿಂದ. ಇದೆಲ್ಲ ಆಗ್ತದೆ ಹೆಂಗ್ ಗೊತ್ತಾ? ನಾರ್ಮಲ್ ಲೈಫ್ ಅನ್ನು ಲೀಡ್ ಮಾಡಕ್ ಬರ್ತಿಲ್ಲ. ನೋ ಬ್ಯಾಲೆನ್ಸ್ ಲೈಫ್. ಬ್ಯಾಲೆನ್ಸ್ ಮಾಡಕ್ ಬರ್ತಿಲ್ಲ ನಮ್ಗೆ ಲೈಫ್. ಏನು ಈಸಿ ಅಂದ್ರೆ, ನಮಗೆ ಅನ್ಸುತ್ತೆ, ನಿನ್ನೆ ಬೆಳಗ್ಗೆ 4 ಗಂಟೆಗೆ ನಾನು ಬಳ್ಳಾರಿ ಬಿಟ್ಟೆ, ಬೆಂಗಳೂರು 10 ಗಂಟೆಗೆ ಹೋದೆ, ಬೆಂಗಳೂರು ಡೇ ಎಲ್ಲ ಮೀಟಿಂಗ್ ನೋಡ್ಕೊಂಡೆ. ಸಂಜೆ 6 ಗಂಟೆಗೆ ಬಿಟ್ಟೆ, 12 ಗಂಟೆಗೆ ಬೆಂಗಳೂರಿಗೆ ಬಂದೆ, ಬಳ್ಳಾರಿಗೆ ಬಂದೆ, 12 ಗಂಟೆಗೆ ಮಲ್ಕೊಂಡೆ, 4 ಎದ್ದೆ, 4 ಎಕ್ಸರ್ಸೈಸ್ ಮಾಡಿದೆ, 4 1 ಅವರ್ ಎಕ್ಸರ್ಸೈಸ್ ಮಾಡಿದೆ, ಮತ್ತೆ ರಿವಲ್ಡ್ ಕೊಡಿದೆ, ಕ್ಲಾಸಿಗೆ ಬಂದೆ. ನನಗೆ ನೈಟು 12 ಗಂಟೆಗೆ ಬಂದಿನಿ, ಬೆಂಗಳೂರಿಗೆ ಹೋಗಿ ಬಂದಿನಿ, ಸುಸ್ತಾಗಬೇಕು. ನನಗೆ ಅದು ಐಡಿಯಾನೇ ಇಲ್ಲ. ನೋ, ನನಗೆ ಅನಿಸೇ ಇಲ್ಲ ಆತರ. ನನಗೆ ಬೆಂಗಳೂರಿಗೆ ಹೋಗಿ ನಾನು ಅನ್ಕೊಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ಮನೆಗೆ ಅನ್ಕೊಂಡಿದ್ದೀನಿ. ಅದೇ ನಾನು ಕೇಳಿ, ಸರ್ ನಿನ್ನೆ ಬೆಳಗ್ಗೆ ಬೆಂಗಳೂರಿಗೆ ಹೋದ್ ಸರ್, ಸಾಯಂಕಾಲ ಮೀಟಿಂಗ್ ಮುಗಿಸಣ್ಣ, ನೈಟ್ 12 ಗಂಟೆಗೆ ಬಂದಿ ಸರ್, ಎದ್ದಳಕ್ಕಾಗಲ್ಲ ಸರ್. ನನಗೆ ಯಾಕೆ ಹೇಳಿ? ಶಕ್ತಿ ಇಲ್ಲ ಗಾಡಿಯಾಗ. ಗಾಡಿ ಶಕ್ತಿ ಇರ್ಬೇಕಲ್ಲ. ಯಾರಿಗೆ ಅರ್ಥ ಆಗ್ತಾ ಇದೆ? ಆಕ್ಚುಲಿ ಗಾಡಿ ಶಕ್ತಿ ಇರ್ಬೇಕು, ಬಾಡಿ ಶಕ್ತಿ ಇರ್ಬೇಕು. ಇದೆಲ್ಲ ಮಜಲ್ ಪವರ್ ಅಂತ ಕರೀತಾರೆ. ನಿಮ್ ಮನೆಗೆ ಬಂದೆಲ್ಲ ಚೆಕ್ ಮಾಡಿದಾರ? ಬಾಡಿ ಫಾರ್ಮ್ ಮಾಡಿದಾರ? ಮಾಡಿತಾನೆ. ಮಾಡ್ಬಿಟ್ಟು ಹೇಳ್ತಾನೆ, ನೋಡಮ್ಮ ಎಷ್ಟು ತೂಕ ಜಾಸ್ತಿ ಇದೆ, ಮಜಲ್ ಶಕ್ತಿ ಕಮ್ಮಿ ಇದೆ ಅಂತ ಹೇಳ್ತಾನೆ. ಫಾಲೋ ಅಪ್ ಮಾಡಿ, ಹೇಳಿದ್ ಕೇಳಿ. ಅರ್ಬಲೈಫ್ ಕೋಚ್ ಮನೆಗೆ ಬಂದು ಹೇಳಿದ್ರೆ ನೀವು ಅನ್ಕೊಳ್ಳಿ, ಯಾರಿಗಾದ್ರೂ ಹೊರಗಡೆ ಬಂದ ನಿಮ್ಗೆ ಗೊತ್ತಾ, ಯಾರೋ ದೇವ್ರು ಬರ್ತಾರೆ, ಎಲ್ಲ ಬರ್ತಾರೆ ಗೊತ್ತಾ, ಮನೆ ಹತ್ರ ದೇವರೆಲ್ಲ ಬರುತ್ತೆ ನಿಮ್ಮ ಮನೆ ಹತ್ರ, ಚೆಕ್ ಮಾಡ್ಕೊಳ್ಳಿ. ಅವ್ರಿಗಂತೂ ಇಂಪಾರ್ಟೆಂಟ್ ನಿಮ್ ಅರ್ಬಲೈಫ್ ಕೋಚ್. ಜನರಿಗೆ ಸತ್ಯ ಅನ್ಸುತ್ತೆ, ಚೆಕ್ ಮಾಡಿ ನೋಡಿದ್ರ. ನಿಮ್ ಮನೆಗೆ ಬಂದು ನಿಮ್ಮನ್ನ ಮಾತಾಡಿಸಿ, ಎಷ್ಟೋ ಸರಿ ಮಾತಾಡ್ಸಿಲ್ಲ ಗೊತ್ತಾ, ಅವ್ರ ಕೇರೆ ಮಾಡಿರಲ್ಲ ನೀವು. ಮನೆಗೆ ಬಂದಾಗ ಗೊತ್ತಾ, ಬಿಟ್ಟಾಗ್ರೆ ಅವಂದೇನಂತ ಅನ್ಸಿಬಿಟ್ಟಿರ್ತೀನಿ. ನಿಮ್ ಮನೆ ಪ್ರತಿಯೊಂದು ರಕ್ತವನ್ನ ಚೆಕ್ ಮಾಡಕ್ ಹೇಳ್ತಾರೆ ಗೊತ್ತಿಲ್ಲ, ನಿನ್ನ ಮಕ್ಕ ನೋಡಿ ಹೇಳ್ತಾರೆ. ಯಾಕಂದ್ರೆ ಹರ್ಬಲ್ ಲೈಫ್ ಅಲ್ಲಿ ಅಂತ ಟ್ರೈನಿಂಗ್. ಯಾವತ್ತು ನೀವು ಶೇಕ್ ಕುಡಿಯಕ್ ಬರ್ತೀರಿ, ಶೇಕ್ ಕುಡಿಯಕ್ ಬಂದಾಗಿಂದ ಹಿಡ್ಕೊಂಡು ನೀವು ಸಣ್ಣ ಆಗಿ ನಿಮ್ ಮನೆಗೆ ಬಂದು ನಿಮ್ಮ ಮನೆ ಮಗಳು ಚೆಕ್ ಮಾಡಿ, ಅಪ್ಪನ್ ಚೆಕ್ ಮಾಡಿ, ಅಮ್ಮನ್ ಚೆಕ್ ಮಾಡಿ, ಗಂಡನ್ ಚೆಕ್ ಮಾಡಿ, ನೋಡಮ್ಮ ನೀನ್ ಕಮ್ಮಿ ಆಗು, ಚೆನ್ನಾಗಾಗು, ಖುಷಿಯಾಗಿರು, ಈಗ 50 ವರ್ಷ ಆಗಿದೆ, 20 ವರ್ಷ ಚೆನ್ನಾಗಿರ್ಬೇಕು ಅಂತ ಎಲ್ಲ ಹೇಳಿಕೊಟ್ಟು ಅರ್ಥ ಮಾಡಿಸಿ ಹೋಗ್ತಾರೆ. ಹರ್ಬಲ್ ಲೈಫ್ ಭಾರಿ ಕಾಸ್ಟ್ಲಿ ಸರ್. ಕಿಡ್ನಿ ಚೀಪಾ, ಹಾರ್ಟ್ ಚೀಪಾ, ನಿಮ್ಮೊಳಗೆ ಯೂಟ್ರಸ್ ಗರ್ಭಚಿದೆ ಗೊತ್ತಾ? ಅದೇ ಶೇಕ್ ಕುಡ್ತಿ 30,000 40,000 ಕೊಟ್ಟು ಹೋಗಿ ತೆಗ್ಸಕ್ ಹೋಗು, 50,000 ಕೊಟ್ಟು ತೆಗ್ಸಿ ಹಾಕಿದೆ, ಮತ್ತೆ ಇಡ್ಸಿ ವಾಪಸ್ ನೋಡ್ತಾನೆ. ಹೆಂಗಿಡ್ತಾರೆ? ತೆಗೆದು ಹಾಕಿದ್ಮೇಲೆ ಮತ್ತೆ ಹೋಗಿ ಇಡ್ಸಿವಪ್ಪ, ಒಂದು ಆಸ್ತಿ ಮಾರಿ. ಜೀವನದಲ್ಲಿ ಕಳ್ಕೊಂಡ್ರೆ ಎಲ್ಲಾ ಸಿಗುತ್ತೆ,
ಕಳ್ಕೊಂಡ್ರೆ ಒಂದೇ ಸಿಗಲ್ಲ ನಿಮ್ ಬಾಡಿ ಒಳಗೆ ಆರ್ಗನ್ಸ್. ಪ್ರತಿಯೊಂದು ಪಡ್ಕೋಬಹುದು ಭೂಮಿ ಮೇಲೆ. ಎತ್ತ ತಾಯಿನ ಚೇಂಜ್ ಮಾಡಕ್ಕಾಗಲ್ಲ, ಭೂಮಿ ಹುಟ್ಟಿ ಅವಳು ಕೆಟ್ಟವಳು ಒಳ್ಳೋಳು ಅವಳು ಚೇಂಜ್ ಮಾಡಕ್ಕಾಗಲ್ಲ, ಒಳಗಿರ್ತಕ್ಕಂಥ ಆರ್ಗನ್ ಚೇಂಜ್ ಮಾಡಕ್ಕಾಗಲ್ಲ. ಎತ್ತ ತಾಯಿ ನನ್ಗೆ ಇಷ್ಟ ಇಲ್ಲ ಮಮ್ಮಿ, ಅವಳು ಸರಿ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಅವಳೇ ತಾಯಿ, ಅವಳೇ ತಂದ ಭೂಮಿಗೆ ನಿಮಗೆ, ಅವಳೇ ದೇವ್ರು, ಅಪ್ಪ ಅಮ್ಮನೇ ದೇವ್ರು. ಹೆಂಗೋ ನಿನ್ನ ದೇಹದೊಳಗಿರ್ತಕ್ಕಂಥ ಆರ್ಗನ್ಸ್ ದೇವ್ರು ಇದ್ದಂಗೆ. ದೇವರು ಮಾತಾಡಲ್ಲ, ಒಳಗಿರೋ ಆರ್ಗನ್ಸ್ ಮಾತಾಡಲ್ಲ. ಅದ್ ಯಾರ ಕಲಿತಾರೋ ಅವ್ರು ಹೇಳಿ ಕೊಡ್ತಾರೆ, ಸರಿಯಾಗಿ ಕಲ್ತ್ರ ನೀವು. ನನಗೆ ಗೊತ್ತು ಆರ್ಗನ್ಸ್, ನನಗೆ ಗೊತ್ತು. ಜಾಸ್ತಿ ಯಾರು ಟೆನ್ಷನ್ ತಗೊಳ್ತೀರಿ ನೋಡಿ, ಯೋಚನೆ ಮಾಡಿ, ಹಾರ್ಟ್ ಬಿಡ್ಕೊಳುತ್ತೆ. ಹಾರ್ಟಿಗೆ ಭಯ ಬರುತ್ತೆ ನೀವು ಟೆನ್ಷನ್ ತಗೊಂಡ್ರೆ, ನಿನ್ನ ಹಾರ್ಟಿಗೆ ನಿಮಗೆ ಭಯ ಬರುತ್ತೆ. ಯಾವಾಗ ಶೇಕ್ ಕುಡಿತೀರಿ, ಯಾವಾಗ ನೀವು ಕರೆಕ್ಟಾಗಿ ನೀವು ಯೂಸ್ ಮಾಡ್ತೀರಿ, ಅವಾಗ ಗೊತ್ತಾಗುತ್ತೆ ಸಮಾಧಾನ ಸಮಾಧಾನ ಸಮಾಧಾನ, ಕೂಲ್. ಅರ್ಥ ಮಾಡ್ಕೊಡಿ ಹೆಂಗೆ ಕೂಲ್ ತರ ಬಾಡಿ. ಹೇಳೋದು ಕೇಳಿಸ್ಕೋಬೇಕು ಅನ್ಸುತ್ತೆ, ಸಿಟ್ ಕಮ್ಮಿ ಆಗುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ನೀರ್ ಚೆನ್ನಾಗಿ ಕುಡಿತೀರಿ, ಟಿವಿ ನೋಡೋದು ಕಮ್ಮಿ ಮಾಡ್ತೀರಿ, ಮೊಬೈಲ್ ನೋಡೋದು ಕಮ್ಮಿ ಮಾಡ್ತೀರಿ, ಕಿತ್ತಾಡೋದು ಕಮ್ಮಿ ಮಾಡ್ತೀರಿ, ಮಕ್ಕಳ ಮೇಲೆ ಸಿಟ್ ಕಮ್ಮಿ ಮಾಡ್ಕೊಂತೀರಿ. ಯಾರಿಗೆ ಹಿಂಗ್ ಮಾಡಿದ್ರಿ ಹಿಂಗ ಕರೆಕ್ಟ್? ಯಾಕೋ ಸಮಾಧಾನ ಸಿಗ್ತಾ ಇದೆ, ನಿದ್ದೆ ಮಾಡ್ತೀರಿ ಬೇಗ, ಗಂಡ ಬರ್ಲಿ ಬಿಡ್ಲ ಮಕ್ಕಂಬಂಡ ಮನ್ಸುತ್ತೆ, ಗಂಡ ಬೇಗ ಬರೋ ಸ್ಟಾರ್ಟ್ ಆಗ್ತದೆ ಮನೆಗೆ. ಯಾಕೆ ಹೇಳಿ, ಮನೆಗೆ ಏನ್ ಶಿಟ್ ಮಾಡೋಲ್ ಕಣ, ಖುಷಿ ಆಗಿದ್ರ ಮನೇಲಿ ಗಂಡ ಹೆಂಡತಿ ನೋಡಿ, ಯೋಚನೆ ಮಾಡಿ. ನಾವು ಅಪ್ಪ ಶಿಟ್ ಮಾಡ್ಕೋಲ್ಲ, ಮಮ್ಮ ಶಿಟ್ ಮಾಡ್ಕೊಳ್ಳು. ಇದೆಲ್ಲ ಮನುಷ್ಯನಿಗೆ ಹಾಕುವ ಫುಡ್ ಇಂದ. ನಿಮ್ಮ ಮನೆಗೆ ಯಾರು ನಿಮ್ಮ ಯಜಮಾನ್ರು ಸರಾಯ ಕುಡ್ತೀರಿ? ಹಿಂಗ ಸರಾಯ ಕುಡಿದ ಯೋಚನೆ ಮಾಡಿ, ಈ ಗಂಡ ಸರಾಯ ಕುಡ್ದಿಲ್ಲ ಅಂದ್ರೆ ಹೆಂಗಿರ್ತಾನೆ ಮನೆಯಾಗ? ಕುಡ್ದಾಗ ಹೆಂಗಿರ್ತಾನೆ? ಯಾಕೆ ಹೇಳಿ? ಮನುಷ್ಯ ಒಳ್ಳೆನೆ, ಹೊಟ್ಟೆ ಒಳಗೆ ಏನ್ ಹಾಕ್ತೀರಿ ಅದು ಹೊರಗಡೆ ಕಾಣುತ್ತ ಅಷ್ಟೇ. ಕರೆಕ್ಟ್ ಸರ್? ಚೆಕ್ ಮಾಡಿ, ಹೊರಗಡೆ ಏನ್ ಹಾಕ್ತೀರಿ ಹೊರಗಡೆ ಕಾಣುತ್ತೆ. ಅದಕ್ಕೆ ಹೇಳದ್ ನಾನು, ಎಲ್ಲಾದ್ರೂ ಸರಿ ಗೆದ್ದು ಬಿಟ್ಟು ಅನ್ಸ್ಬಿಡುತ್ತೆ, ನಿಮ್ಮನೆ ಗಲ್ಲಿಲ್ಲ. ಓಕೆ, ನಾನು ಚೆಕ್ ಮಾಡೋದು ಏಜ್ ಆಫ್ 40 ವರ್ಷ ಆಗಿದ್ರೆ ನಿಮಗೆ ಪ್ರತಿ ಒಂದನ್ನ ನಿಮಗೆ ಅದನ್ನ ಅರ್ಥ ಮಾಡ್ಕೊಳಕ್ ಬರ್ಬೇಕು. 40 ವರ್ಷ ಆದ್ಮೇಲೆ ಬೇಜಾರು ಮಾಡ್ಕೊಳ್ಳೋದು, ಟೆನ್ಷನ್ ತಗೊಳ್ಳೋದು, ಸಿಟ್ಟು ಮಾಡೋದು, ಇವೆಲ್ಲ ಸ್ಟಾಪ್ ಮಾಡ್ಬೇಕು, ನಿಲ್ಲಿಸ್ಬೇಕು. ಸ್ಟಾಪ್. ಓನ್ಲಿ ಫೋಕಸ್ ಸಮಾಧಾನವಾಗಿ ನೀವೇನ್ ಕೆಲಸ ಮಾಡ್ತೀರಿ ಆ ಕೆಲಸವನ್ನ ಹೆಂಗೆ ಸಂಪಾದನೆ ಮಾಡ್ಬೇಕು, ಹೆಂಗೆ ಹಣ ಉಳಿಸ್ಬೇಕು, ಎಲ್ಲಿ ಖರ್ಚು ಮಾಡ್ಬೇಕು, ಯಾವ್ದು ಖರ್ಚು ಮಾಡಬಾರ್ದು, ಊರ್ ಜಾತ್ರೆ ಬಂದು 3 ಲಕ್ಷ ಖರ್ಚು ಮಾಡ್ಬೇಕಾ, ಊರ್ ಜಾತ್ರೆಗೆ ಏನ್ ಸಮಸ್ಯೆ ಇದೆ, ಮಕ್ಕಳಿಗೆ ಏನ್ ಬೇಕು, ಸಮಾಧಾನವಾಗಿ ಯಾರು ಬ್ಯಾಲೆನ್ಸ್ ಮಾಡ್ತಾರೋ ಈ ವ್ಯಕ್ತಿ ಮಾತ್ರ ಲಾಸ್ಟ್ಗೆ ಸಮಾಧಾನ ಸಿಗುತ್ತೆ. ಇಲ್ಲಾಂದ್ರೆ ನೆಮ್ಮದಿ ಇಲ್ಲದಷ್ಟು ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು, ನೆಮ್ಮದಿ ಇಲ್ಲದಷ್ಟು ಆಸೆ ಇಟ್ಕೊಂಡು, ನೆಮ್ಮದಿ ಜೀವನ ಮಾಡಿ ಅದ್ಕೊಂಡು ಹೋಗ್ತಾರೆ. ಭೂಮಿ ಮೇಲೆ ಮನುಷ್ಯ ಒಂದೇ ಒಂದು ಪ್ರಾಣಿ ಬದುಕದು ಯಾವ್ದು ಗೊತ್ತಾ? ಆಮೆ. ಇದೊಂದೇ ತುಂಬಾ ವರ್ಷ ಬದುಕದು, ಇನ್ಯಾವ ಪ್ರಾಣಿ ಬದುಕದು. ಹಂಗೆ ಸ್ವಾಮೀಜಿಗಳು ಮಾತ್ರ ಬದುಕ್ತಾರೆ ಒಂದು 70-89 ವರ್ಷ, ಮಿಕ್ಕಿರು ಯಾರು ಬದುಕಲ್ಲ. ಯಾಕೆ ಹೇಳಿ? ಸ್ವಾಮೀಜಿಗಳು ಹಣ್ಣು ತಿಂತಾರೆ, ಮಿತಿಯಾಗಿ ಯೋಚನೆ ಮಾಡ್ತಾರೆ, ಜ್ಞಾನ ಪಡ್ಕೊಂತಾರೆ, ಎಷ್ಟು ಮಾಡ್ಬೇಕಂತ ಯೋಚನೆ ಮಾಡ್ತಾರೆ, ಅಷ್ಟೇ ಮಾಡ್ತಾರೆ. ಮನುಷ್ಯನಿಗೆ ಊಟ ಮಾಡಿದ್ರೆ ಜೀರ್ಣ ಮಾಡಿಕೊಳ್ಳುವಷ್ಟು ಶಕ್ತಿ ಬಾಡಿಗೆ ಇರಬೇಕು. ಜೀರ್ಣ ಮಾಡ್ಕೊಳಕಾದಷ್ಟು ತಿಂದ್ರೆ ಬಾಡಿಗೆ 40 ವರ್ಷ 50 ವರ್ಷ ಆಗುವಾಗ ಬಾಡಿ ಸುಸ್ತಾಗ್ಬಿಡುತ್ತೆ. ಕರಗಿಸಿ 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 ಕರಗಿಸಿ. ಈಗ ನಿಮ್ಗೆ ಬೈಕ್ ಇದೆ, ನಿಮ್ಮ ಮನೆಯಲ್ಲಿ ಬೈಕ್ ಇದೆಯಾ? ಆ ಬೈಕ್ ಬೆಳಗ್ಗಿಂದ ಓಡಿಸು ಬೆಂಗಳೂರಿಗೆ, ಸ್ಟಾಪ್ ಮಾಡಿದಾಗ ಏನಾಗುತ್ತೆ? ಸ್ಟಾಪ್ ಆಗ್ಬಿಡುತ್ತೆ, ನಿಂತು ಬಿಡುತ್ತಲ್ಲ, ಹಂಗೆ ಸ್ಟಾಪ್ ಆಗ್ಬಿಡುತ್ತಲ್ಲ. ಯಾಕೆ ಹೇಳಿ? ಹಂಗೆ ಮನುಷ್ಯ ಎದ್ದಾಗಿಂದನು ಇವತ್ತು ಬೆಳಗ್ಗೆ ಕೆಲಸ ಮಾಡ್ತಾನೆ, ನೈಟ್ ಕೆಲಸ ಮಾಡ್ತಾನೆ, ಬೆಳಗ್ಗೆ ಕೆಲಸ ಮಾಡ್ತಾನೆ ಅಂದ್ರೆ ಎಷ್ಟು ದಿನ ಗಾಡಿ ಬರುತ್ತೆ? ರಿಪೇರಿ ಬರುತ್ತೆ. ಗಾಡಿ ರಿಪೇರಿ ಹೆಂಗ್ ಬರುತ್ತೋ ಬಾಡಿಗೆ ರಿಪೇರಿ ಬರುತ್ತೆ. ಇಲ್ಲಿವರೆಗೆ ಸಂಪಾದನೆ ಮಾಡಿದ್ದೆ ನಿದ್ದೆ ಬಿಟ್ಟು ನೀರ್ ಬಿಟ್ಟು ಅದನ್ನ ತಗೊಂಡು ಅಲ್ಲಿ ಖರ್ಚು ಮಾಡಬೇಕಾಗುತ್ತೆ, ಎಲ್ಲಾ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಏನಾದ್ರು ಅದಕ್ಕೆ ಹೇಳಿದ್ದೆ ಯಾವಾಗ್ಲೂ, ಏನ್ ಕೂತ್ಕೊಂಡು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಇದು ಲಾಸ್ಟ್ ಚಾನ್ಸ್ ಜೀವನದಲ್ಲಿ ಕಲಿಯಕ್ಕೆ, ನಿಮ್ಗೆ ಲಾಸ್ಟ್ ಚಾನ್ಸ್. ನೀವು ಚೆನ್ನಾಗಿ ಕಲ್ತ್ರೆ ನಿಮ್ಮ ಯಜಮಾನ ಸರಿ ಮಾಡ್ಕೊಳ್ಳಿ, ನಿಮ್ ಫ್ಯಾಮಿಲಿ ಸರಿ ಮಾಡ್ಕೊಳ್ಳಿ, ನಿಮ್ ಮಕ್ಕಳು ಸರಿ ಮಾಡ್ಕೊಳ್ಳಿ, ಅಪ್ಪ ಅಮ್ಮನ ಸರಿ ಮಾಡ್ಕೊಳ್ಳಿ. ನೀವ್ ಬಂದು ಕಲೀರಿ ಬಳ್ಳಾರಿಗೆ, ಬುಧವಾರ ಕಲೀರಿ. ನಾವ್ ಬರಲ್ಲ ಸರ್, ಬಾರಿ ಒಳ್ಳೆಯವರು. ಏನ್ ಒಳ್ಳೆಯವ್ರಿ? ನನ್ಗೆ ಹೇಳಿ, ಏನ್ ಒಳ್ಳೆಯವರು? ನಾ ಮನೆ ಬಿಟ್ಟು ಹೋಗಲ್ಲ, ಮನೆ ಬಿಟ್ಟು ಹೋಗಲ್ಲ, ಮನೆ ಬಿಟ್ಟು ಹೋಗಲ್ಲ. ನೀನು ಹೋಗಲ್ಲ ಸರ್? ಕರೆಕ್ಟ್. ನಾಪ್ ಹಿಂಗೆ ಹೇಳಿದೆ, ಸತ್ ಮೇಲೆ ಊರಿಂದ ಹೊರಗೆ ಹಾಕಿ ತಗೊಂಡು ಅಲ್ಲಿವರೆಗೂ ನೀವು ಮನೆಗೆ ಅಷ್ಟೇ, ಮನೆ ಬಿಟ್ಟು ಹೋಗಲ್ಲ ಅಂತ. ಸತ್ ಮೇಲೆ ಮನೆ ಕೇಳ್ತಾರೆ, ಊರ
ಪರವಾಗಿಲ್ಲ ತಗೊಂಡು ಜನ ಬಿಡ್ತಾರೆ ಅನ್ಕೊಂಡು ಏನು ಇದೆಲ್ಲ ರಿಯಲ್ ಲೈಫ್ ಅರ್ಥ ಮಾಡ್ಕೊಳ್ಳಿ. ಒಳ್ಳೇದನ್ನ ಜನಕ್ಕೆ ಇಡಿ, ಒಳ್ಳೇದನ್ನ ಕಲೀರಿ. ಬಂದ್ ಬಳ್ಳಾರಿ ಇಲ್ಲೇ ಗೊತ್ತಾ, ಇಲ್ಲಿ 3 ಮಾಡಲ್ಲ ಈ ಪ್ಲೇಸ್ ಅಲ್ಲಿ. ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಕೆಟ್ಟ ಕೆಲಸ ಮಾಡಲ್ಲ, ಮಾಡಲ್ಲ ಅವ್ರು. ಹುಡುಗಿ ಹೇಳ್ಬಿಟ್ಟು ಮಾಡಬೇಡಿ ಅಂತ ಸ್ಟಾಪ್ ಮಾಡಿ. ಇಲ್ಲಿ ಅವರಿಗೆ ಮಾಡಿದ್ರೆ ಸ್ಟಾಪ್ ಮಾಡಿ, ತಪ್ಪಲ್ಲ. ಇನ್ನೆಲ್ಲ ಹೇಳ್ಕೊಂಡು ಹೋಗೋದು. ಇಲ್ಲಿ ಬಂದಾಗ ನಿಮಗೆ ಬನ್ನಿ ಸರ್ ಅಂದಿಲ್ಲ ಸರ್, ನನಗೆ ಟೈಮ್ ಇಲ್ಲ ಸರ್, ನಮ್ಮ ಅಕ್ಕನ ಮೊದಲು ದೊಡ್ಡಳಾಗಳ ಸರ್, ದೊಡ್ಡಳಾಗಳ ಅವ್ರ ಫಂಕ್ಷನ್ ಹೋಗಿ ಸರ್. ಇಲ್ಲಿವರೆಗೆ ಹೋಗಿಲ್ವಾ? ನಾವು ಹೋಗಿದ್ದೀವಿ. ಓಕೆ, ದೊಡ್ಡಳಾಗೋದು ನೀನ್ ಮಾಡಿದ್ರೆ ಆಗಲ್ಲ, ಅವಳು ಆಗ್ತಾಳೆ. ನೀನ್ ಅದ್ ಮಾಡಕ್ ಹೋಗ್ಬೇಡ, ಏಜ್ ಆದ್ಮೇಲೆ ಹಾಗೆ ಆಗುತ್ತಾಳೆ. ಈಗ ನಮ್ಮ ಮನೆ ಮೆಕ್ಕೆಜೋಳ ಹಾಕಿದ್ವಿ, ಈಗ ಹೂವು ಬಿಟ್ಟಿದೆ, ಮೆಕ್ಕೆಜೋಳ ಆಗಿದೆ. ಈಗ ಅದನ್ನ ಸ್ಟಾಪ್ ಮಾಡಿ ದಪ್ಪ ಆಗ್ಬೇಡ ಅಂತ ಹೇಳು. ಕಾಳಾಗ್ಬಾಣಿ ನೀರಿಲ್ಲ ಅಂತ ಹೇಳು, ಕಾಳಾಗುತ್ತೆ. ನಿನ್ ಕೈಯಲ್ಲಿ ಇಲ್ಲ. ಮಗ ಹುಟ್ಟ್ಯಾನ, ಮಗ ದೊಡ್ಡನಾಗ್ಬಿಟ್ಟಿರ, ಮೀಸೆ ಬರ್ಸ್ಬಾರ್ದು ನಿನಗೆ. ಇವ್ರು ಹಂಗಿರ್ ಮೀಸೆ ಬರ್ಬಾರ್ದ್ರೆ ಬಿಡ್ತೀಯ ನೀನು. ಹೋಗಿ ಹೋಮ ಮಾಡು, ತೈತ ಮಾಡು, ಮುಳುಗ್ಸು, ದೇವಸ್ಥಾನ ಬಿಡ್ತಾನೆ, ಮೀಸೆ ಬಂದೇ ಬರ್. ಹಂಗೆ ಬಾಡಿ ನಿನ್ ಕೈಲಿ ಇಲ್ಲ. ಕೇಳೋ ಮುಂಚೆ ಬೆಸ್ಟ್ ಪ್ಲೇಸ್ ಅಲ್ಲಿ ಇದೀರಿ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಫಾಲೋ ಅಪ್ ಮಾಡಿ. ಓಕೆ, ಡೈಲಿ ಕ್ಲಾಸಿಗೆ ಬರ್ತಾ ಇರಿ, ಅರ್ಥ ಆಗುತ್ತೆ ನಿಮ್ಗೆ. ಇದು ಕಲಿ ಇಲ್ಲಂದ್ರೆ ಲಾಸ್ಟ್ ಚಾನ್ಸ್ ನೀವು ಕಲಿಯೋಕೆ. ಚೆನ್ನಾಗಿ ಕಲೀರಿ, ಬೇಜಾರು ಸ್ಟಾಪ್ ಮಾಡಿ. ಎಷ್ಟೋ ಸರಿ ಅನ್ಸುತ್ತೆ ಜೀವನದಲ್ಲಿ ಇವ್ರು ಮಾಡೋದು ತಪ್ಪು ಅಂತ ಅನ್ಸುತ್ತೆ, ಬಟ್ ನೀನ್ ಚೆಕ್ ಮಾಡ್ಕೊಂಡು ಅವ್ರು ಮಾಡೋದ್ರೆ ಕರೆಕ್ಟ್ ರೈಟ್ ಅಂತ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾ, 8 ಗಂಟೆ ಆಗ್ಬಿಡುತ್ತೆ ಟೈಮ್. ಇದು ಟೈಮ್ ಸ್ವಲ್ಪ ಬುದ್ಧಿ ಕಮ್ಮಿ ಅಂತ ಹೇಳಕ್ಕಾಗಲ್ಲ, ಟೈಮ್ ಕರೆಕ್ಟ್ ಆಗ್ಬಿಡುತ್ತೆ. ನಾ ಕರೆಕ್ಟ್ ಆಗಿರುತ್ತೆ ಅಷ್ಟೇ. ಓಕೆನಾ? ಈಗ ರಿಸಲ್ಟ್ ತಗೊಂಡು, ಓಕೆನಾ, ಪಟ ಅಂತ ಕೈ ಎತ್ಬಿಡೋ ಸರ್, ನಾನು ರಿಸಲ್ಟ್ ಹೇಳ್ಬೇಕು ಸರ್, ಚೆನ್ನಾಗಿ ಆಗ್ಬಿಟ್ಟಿನಿ ಸರ್, ಇವಾಗ ಸಖತ್ ಖುಷಿ ಆಗ್ಬಿಟ್ಟಿರಿ. ಶೇಕ್ ಕುಡಿಯೋ ಮುಂಚೆ ಇರ್ಲಿಲ್ಲ, ಶೇಕ್ ಕುಡಿದ್ರೆ ಚೆನ್ನಾಗಿ ಆಗ್ಬಿಟ್ಟಿನಿ ಸರ್, ಬೇರೆ ಸರ್ ಅನ್ನೋ ರೀಸನ್ ಮಾಡಿ ನೋಡಿ. ಹೆಚ್ಚು ರೀಸನ್ ಮಾಡ್ತೀವಿ. ಯಾರ ಕೈ ಎತ್ತಲ್ಲ? ಯಾಕೆ ಹೇಳು, ಯಾರ ಕೈ ಎತ್ತಲ್ಲ? ಅವಾಗ ನಾನು ಏನಕ್ಕೆ ಕೇಳಿಲ್ಲಪ್ಪ, ನೀನು ನನಗೆ ಕೇಳಬೇಕಿತ್ತು, ನನಗೆ ಕೇಳಿಲ್ಲ ಅಂತ ಹೇಳ್ತೀನಿ. ಯೋಚನೆ ಮಾಡಿ, ನನಗೆ ಕೇಳಿ ಸರ್, ರಿಸಲ್ಟೇ ಕೇಳಲ್ಲ ನೀವು. ನೀನು ಕೈ ಎತ್ಬೇಕಲ್ಲ, ನಿನಗೆ ಉತ್ಸಾಹ ಇರ್ಬೇಕಲ್ಲ, ನಿನಗೆ ಉಲ್ಲಾಸ ಇರ್ಬೇಕಲ್ಲ. ಕರೆಕ್ಟಾ? ಈ ಮಾತು ಯಾರು ಹೇಳಂಗಿಲ್ಲ. ನೀವು ಯಾಕೆ ಹೇಳು? ನಿಮಗೆ ನೀವು ಕೈ ಎತ್ತಿರ ಕೇಳ್ತೀನಿ. ನೀವು ಬಿಜಿ ಇರ್ಬೋದು, ನನಗೆ ಗೊತ್ತು ಅಲ್ವಾ? ಟೆನ್ಷನ್ ಇರ್ಬೋದು, ಯಾರಿಗೆ ಗೊತ್ತು? ನನಗೆ ಗೊತ್ತಿಲ್ಲ. ಓಕೆ, ಕೈ ಎತ್ತಬೇಕಲ್ಲ ನೀವು. ಕರೆಕ್ಟಾ? ಸರಿ, ಪಟಪಟ ಅಂತ ಹೇಳ್ಬೇಕು. ಓಕೆನಾ? ನಾನು ಏನು ಫಸ್ಟ್ ಹುಡುಗಿ ಕೇಳ್ತೀನಿ, ಪಟಪಟ ಅಂತ ಹೇಳ್ಬೇಕು. ರಿಸಲ್ಟ್ ಹೆಂಗ್ ಹೋಗುತ್ತಾ ಹಂಗೋ ನನಗೆ ಕೇಳಿಸ್ಬೇಕು ಅನ್ಸ್ಬೇಕು, ಹಂಗೆ ಹೇಳ್ಬೇಕು. ಶೇಕ್ ಕುಡ್ತಾರೆ ಸರ್. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ನಂದಿನಿ. ಈ ಶೇಕ್ ಅಂಡ್ ಆಫೀಸ್ ತಗೊಂಡಿಂದ ನನಗೆ ನೀರಿನ ಅಭ್ಯಾಸ ಚೆನ್ನಾಗಾಗಿದೆ, ಮತ್ತೆ ನನ್ನ ಕ್ಲಾಸ್ ಅಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಾಗಿದೆ, ಮತ್ತೆ ಮನೆ ಬಾಂಡಿಂಗ್ ಎಲ್ಲ ಚೆನ್ನಾಗಾಗಿದೆ ಸರ್. ಮತ್ತೆ ನಾನು ಊಟದ ಅಭ್ಯಾಸ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದರಿಂದ ನೀರಿನ ಅಭ್ಯಾಸ ನಾನು